MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳದ ಬುರುಡೆ ರಹಸ್ಯ ಬಟಾ ಬಯಲಾಗಿದೆ. ಮಟ್ಟಣ್ಣವರ್ಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ ಅನ್ನುವಂತಹ ಸ್ಫೋಟಕ ರಹಸ್ಯ ಬಯಲಾಗ್ತಾ ಇದೆ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ವೀಕ್ಷಕರೇ ಬಿಗ್ ಟ್ವಿಸ್ಟ್. ಹಾಗಾದ್ರೆ ಚಿನ್ನಯ್ಯ ಕೈಯಲ್ಲಿ ಹಿಡ್ಕೊಂಡು ಬಂದಂತಹ ಈ ಬುರುಡೆ ಎಲ್ಲಿಂದ ಬಂತು ಅನ್ನುವಂಥ ಒಂದು ಬಹುದೊಡ್ಡ ಪ್ರಶ್ನೆ ಎದ್ದಿತ್ತು. ಯಾರು ತಂದು ಕೊಟ್ರು ಅಂತ, ಅವ್ರು ಬಿಟ್ಟು ಇವ್ರು ಯಾರು ಅಂತ, ನಾನಲ್ಲ ಅವನು, ಅವನಲ್ಲ ಇವನು ಅಂತ ಒಬ್ರು ಇನ್ನೊಬ್ಬರ ಬಗ್ಗೆ ಕೈ ತೋರಿಸ್ತಾ ಇದ್ರು. ಇದೀಗ ಕಾಡಿನಿಂದ ತಂದು ಮಟ್ಟಣ್ಣವರಿಗೆ ನೀಡಿದ್ದು ವಿಠ್ಠಲ್ ಗೌಡ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾವುದೇ ಕ್ಷಣದಲ್ಲಿ ವಿಠ್ಠಲ್ ಗೌಡನ ಬಂಧನ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ನೋಡಿ, ಎಲ್ಲದಕ್ಕೂ ಒಂದು ಕೊನೆ ಅಂತ ಇರ್ತದೆ. ಸೊ SIT ತನಿಖೆ ಮಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಈ ಬುರುಡೆ ತಂದು ಕೊಟ್ಟಿದ್ದೇ ಸೌಜನ್ಯ ಮಾವ ವಿಠ್ಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ. ಈ ವಿಠ್ಠಲ್ ಗೌಡನ ಬಂಧನ ಆಗುವ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಿ. ಇದೆಲ್ಲ ಯಾಕೆ ಮಾಡಕ್ ಹೋದ್ರು ಅನ್ನೋ ಪ್ರಶ್ನೆಯನ್ನ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ನಿಜ, ಸೌಜನ್ಯಗೆ ಅನ್ಯಾಯ ಆಗಿದೆ, ಇಷ್ಟೆಲ್ಲ ಆಯ್ತು. ಆದರೆ ಎಲ್ಲಿವರೆಗೂ ಹೋಗಬೇಕು? ಯಾವುದಾದ್ರೂ ಒಂದು ವಿಚಾರದಲ್ಲಿ ತೀರಾ ಎಕ್ಸ್ಟ್ರೀಮ್ಗೆ ಹೋಗ್ತಾರಾ? ಇದೇನಿದು ಬುರುಡೆ ಯಾಕೆ ತಂದು ಕೊಡೋಕೆ ಹೋದ್ರು? ಎಲ್ಲಿಂದ ತಂದ್ರು ಆ ಬುರುಡೆ? ವಿಠ್ಠಲ್ ಗೌಡ ಅವ್ರಿಗೆ ಆ ಬುರುಡೆ ಎಲ್ಲಿಂದ ಸಿಕ್ತು? ಅವ್ರು ಯಾಕೆ ಅದನ್ನು ತಂದು ಗಿರೀಶ್ ಮಟ್ಟಣ್ಣವರಿಗೆ ಕೊಟ್ಟರು? ಹೀಗೆ ನೂರಾರು ಪ್ರಶ್ನೆಗಳು. ವೀಕ್ಷಕರೇ ನೋಡಿ, ಬುರುಡೆ ಕಹಾನಿ. ಚಿನ್ನಯ್ಯ ಮೊದಲು ಆ ಬುರುಡೆನ ಹಿಡ್ಕೊಂಡು ಬಂದಿದ್ದು. ಒಂದು ಬುರುಡೆ ಹಿಡ್ಕೊಂಡು ನಾನೇ ಇದನ್ನ ನೆಲದಿಂದ ಅಗೆದು ತೆಗೆದೆ ಅಂತ ಹೇಳಿ ಸೀದಾ ಕಮಿಷನರ್ ಆಫೀಸಿಗೆ ಬರ್ತಾನೆ, ಕ್ಷಮಿಸಿ SP ಆಫೀಸಿಗೆ ಬರ್ತಾನೆ. SP ಆಫೀಸಿಗೆ ಆ ಬುರುಡೆ ಹಿಡ್ಕೊಂಡು ಬಂದು ಕಂಪ್ಲೇಂಟ್ ಕೊಡ್ತಾನೆ. ಆನಂತರ ತನಿಖೆಯಲ್ಲಿ ಗೊತ್ತಾಗ್ತಾ ಬರುತ್ತೆ. ಜಯಂತ್ ಅವರು ಹೇಳ್ತಾರೆ, ಹಾಗೆಯೇ ಚಿನ್ನಯ್ಯ ಹೇಳಿದ್ದಾರೆ ಎನ್ನಲಾಗಿದೆ. ಏನಂತಂದ್ರೆ ಗಿರೀಶ್ ಮಟ್ಟಣ್ಣವರ್ ಆ ಬುರುಡೆ ತಂದು ಕೊಟ್ರು ಅಂತ. ಗಿರೀಶ್ ಮಟ್ಟಣ್ಣವರ್ ಹಾಗಾದ್ರೆ ಮಾಸ್ಟರ್ ಮೈಂಡಾ? ಗಿರೀಶ್ ಮಟ್ಟಣ್ಣವರಿಗೆ ಆ ಬುರುಡೆ ಎಲ್ಲಿಂದ ಸಿಕ್ತು? SIT ತನಿಖೆಯನ್ನ ಮಾಡ್ತಾ ಹೋಗುತ್ತೆ. ಗಿರೀಶ್ ಮಟ್ಟಣ್ಣವರ್ ಆ ಬುರುಡೆಯನ್ನ ಚಿನ್ನಯ್ಯನಿಗೆ ತಂದು ಕೊಟ್ಟಿದ್ರೆ ಯಾವ್ದಾದ್ರು ಲ್ಯಾಬಿಂದ ತಂದು ಕೊಟ್ರ? ಅವ್ರು ಯಾಕೆ ಅದನ್ನ ತಂದು ಕೊಟ್ರು ಅನ್ನೋ ಪ್ರಶ್ನೆಗಳು ಹೇಳುತ್ತೆ. ಈಗ ಮತ್ತೊಂದು ಹಂತದ ತನಿಖೆ. ಸೌಜನ್ಯ ಮಾವ ವಿಠ್ಠಲ ಗೌಡ ಅವರನ್ನ ಕರೆಸಿ SIT ತನಿಖೆ ಮಾಡುತ್ತೆ. ವಿಠ್ಠಲ ಗೌಡ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾಗ ಏನು ಗೊತ್ತಾಗತ್ತೆ ಅಂದ್ರೆ, ಆ ಬುರುಡೆಯನ್ನ ತಂದು ಕೊಟ್ಟಿದ್ದು ಇದೇ ವಿಠ್ಠಲ ಗೌಡ ಅನ್ನುವಂಥ ಮಾಹಿತಿ ಹೊರಬಂದಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇದುವರೆಗೂ ಪ್ರಶ್ನೆ ಇದ್ದದ್ದು ಆ ಬುರುಡೆ, ಯಾವ ಬುರುಡೆಯನ್ನ ಸಿನಿಮ್ಯಾಟಿಕ್ ಆಗಿ ಡ್ರಾಮ್ಯಾಟಿಕ್ ಆಗಿ ಚಿನ್ನಯ್ಯ ಹಿಡ್ಕೊಂಡು ಸ್ಟೈಲ್ ಆಗಿ SP ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಟ್ಟನೋ, ಇಂಥ ಸಾವಿರಾರು ಹೆಣಗಳು ಧರ್ಮಸ್ಥಳದಲ್ಲಿ ಅಂತೆಲ್ಲ ಹೇಳಿದ್ರು. ಆ ಬುರುಡೆ ಇತ್ತಲ್ಲ, ಅದು ಅದರ ವಿಡಿಯೋವನ್ನ ಒಂದಷ್ಟು ಜನ ಯೂಟ್ಯೂಬರ್ಸು ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಆತ 164 ಹೇಳಿಕೆಯನ್ನು ಜಡ್ಜ್ ಮುಂದೆ ಆ ಬುರುಡೆ ತಂದ ದಿನವೇ ಕೊಡ್ತಾನೆ ಚಿನ್ನಯ್ಯ. ಅದೇ ದಿನ ಒಂದಷ್ಟು ಕೇರಳದ ಯೂಟ್ಯೂಬರ್ ಮನಾಫ್ನಿಂದ ಹಿಡಿದು ಒಂದಷ್ಟು ಜನ ಅದೇ ದಿನ ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ. ವಿಡಿಯೋ ಯಾರು ಮಾಡಿದ್ರು? ವಿಡಿಯೋನ ಅದೇ ದಿನ ಹೆಂಗೆ ಅಪ್ಲೋಡ್ ಮಾಡಿದ್ರು? ಇದೀಗ ಸೌಜನ್ಯ ಮಾವ ಅಂತ ಹೇಳುವಂಥ ವ್ಯಕ್ತಿ ವಿಠ್ಠಲ ಗೌಡ ಆ ಬುರುಡೆಯನ್ನು ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ವಿಠ್ಠಲ ಗೌಡ ಅವರನ್ನ ಅರೆಸ್ಟ್ ಮಾಡಬಹುದು. ಎಸ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬಿಗ್ ಅಪ್ಡೇಟ್, ಬಿಗ್ ಟ್ವಿಸ್ಟ್. ಸೌಜನ್ಯ ಪ್ರಕರಣಕ್ಕೂ ಈ ಬುರುಡೆ ಕೇಸ್ಗೂ ಏನ್ ಸಂಬಂಧ? ವಿಠ್ಠಲ್ ಗೌಡ ಅವರನ್ನ ಯಾಕೆ ಕರ್ಕೊಂಡ್ಬಂದು ಇಂಟ್ರಾಗೇಟ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಎದ್ದಿತ್ತು. ಇದೀಗ ಆ ಬುರುಡೆ ತಂದು ಕೊಟ್ಟಿದ್ದೆ ವಿಠ್ಠಲ ಗೌಡ ಅಂತ. ಏನೆಲ್ಲ ಅಪ್ಡೇಟ್ ಇದೆ? ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ? ವಿಠ್ಠಲ್ ಗೌಡ ಅರೆಸ್ಟ್ ಆಗ್ತಾರಾ? ಹೇಗೆ? ಶ್ರೀಲಕ್ಷ್ಮಿ, ನೋಡಿ, ಈ ಕ್ಷಣಕ್ಕೆ ಹೇಳಬೇಕು ಅಂತಂದರೆ SIT ತನಿಖೆ ಸ್ಫೋಟಕ ತಿರುವನ್ನು ಪಡೆದುಕೊಂಡಿದೆ. ಚಿನ್ನಯ್ಯ ಈಗ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. SIT ಕಚೇರಿಯಿಂದ ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಲಾಗಿದೆ. ಮಧ್ಯರಾತ್ರಿ ಸಮಯಕ್ಕೆ ಆತನನ್ನು ಶಿವಮೊಗ್ಗ ಜೈಲಿಗೆ ಬಿಡುವಂಥ ಕೆಲಸವನ್ನು SIT ತನಿಖಾ ತಂಡ ಮಾಡುತ್ತೆ. ಮತ್ತೊಂದು ಕಡೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಂಥ SIT ತನಿಖಾ ತಂಡ ಕಳೆದ 4-5 ದಿನದಿಂದ ಮಹತ್ತರವಾದಂತಹ ಬೆಳವಣಿಗೆಗಳಾಗ್ತಾ ಇತ್ತು.
ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಪಡೆದುಕೊಳ್ತಾ ಇತ್ತು. ಅಭಿಷೇಕ್ ಆಯಿತು, ಅಭಿಷೇಕ್ ನಂತರ ಜಯಂತ್ ಆಯಿತು, ಆ ಬಳಿಕ ಗಿರೀಶ್ ಮಟ್ಟಣ್ಣನವರಾಯಿತು. ಮುಂದೆ ಯಾರು ಅನ್ನುವ ಪ್ರಶ್ನೆ ಇದ್ದಿತ್ತು ನಿನ್ನೆ ಮಧ್ಯಾಹ್ನದವರೆಗೂ. ಆದರೆ ನಿನ್ನೆ ಮಧ್ಯಾಹ್ನ ಒಂದು ಕನ್ಫರ್ಮೇಷನ್ ಆಗೋದು, ವಿಠ್ಠಲ್ ಗೌಡ ಅನ್ನುವ ಹೆಸರಿನ ವ್ಯಕ್ತಿ ಈಗ ಬೆಳ್ತಂಗಡಿ SIT ಕಚೇರಿಗೆ ಹೋಗಿದ್ದ ಅಂತೇಳಿ. ಶ್ರೀಲಕ್ಷ್ಮಿ ನೋಡಿ, ಎಲ್ಲರೂ ಕೂಡ ಇಷ್ಟು ದಿನಗಳ ಕಾಲ ಮಖವನ್ನು ತಲೆಯನ್ನು ಎತ್ತಿಕೊಂಡು SIT ಕಚೇರಿ ಹೋಗಿ ಬರೋದನ್ನು ಮಾಡ್ತಾ ಇದ್ರು. ಆದರೆ ನಾನು ನೆನ್ನೆನೇ ಹೇಳಿದ್ದೆ, ಫಾರ್ ದ ಫಸ್ಟ್ ಟೈಮ್ ವಿಠ್ಠಲ್ ಗೌಡ ಹಿಂಬಾಗಿಲಿನಿಂದ SIT ಕಚೇರಿಗೆ ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ಅನುಮಾನಗಳು ಇವರ ಮೇಲೆ ವ್ಯಕ್ತವಾಗ್ತಾ ಇದೆ ಅಂತೇಳಿ ನಿನ್ನೆ ನಾವು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ವಿ. ಈಗ ಆ ಅನುಮಾನಕ್ಕೆ ಒಂದು ತೆರೆ ಬೀಳುವಂಥ ಒಂದು ಸಂದರ್ಭ ಬಂದೊದಗಿದೆ. ಶ್ರೀಲಕ್ಷ್ಮಿ ನೋಡಿ, ಇಷ್ಟು ದಿನ ಬುರುಡೆಯನ್ನು ತಂದು ಕೊಟ್ಟಿದ್ದು ಮಾಸ್ಟರ್ ಮೈಂಡು, ಪಾತ್ರಧಾರಿ ಯಾರು, ಸೂತ್ರಧಾರಿ ಯಾರು ಅಂತ ಮಾತಾಡ್ತಾ ಇದ್ವಿ. ಆದರೆ ಈಗ ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿರುವಂಥ SIT ತನಿಖಾ ತಂಡದ ವಿಚಾರವಾಗಿ ಮಾತಾಡೋದಾದ್ರೆ, ಇದೆಲ್ಲದರ ಮಾಸ್ಟರ್ ಮೈಂಡ್ ವಿಠ್ಠಲ್ ಗೌಡನ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. 12-13 ವರ್ಷಗಳಿಂದ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಂಥ ಇವರೆಲ್ಲರೂ ಕೂಡ ಯಾವ ಕಾರಣಕ್ಕೋಸ್ಕರ ಈ ಒಂದು ಷಡ್ಯಂತ್ರವನ್ನು ಮಾಡಿದ್ರು, ಎಲ್ಲೋ ಇದ್ದಂಥ ತಲೆಬುರುಡೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ನಾವು ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನು ಹೂತಿಟ್ಟಿದ್ದೀವಿ, ಅತ್ಯಾಚಾರಗಳಾಗಿದೆ, ಕೊಲೆಗಳಾಗಿದೆ, ಅಂಥ ಒಂದು ಶವಗಳನ್ನು ಯಾರಿಗೂ ಗೊತ್ತಾಗದಂತೆ ಹೂತಿಟ್ಟಿದ್ದಾರೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರು ಸೋಷಿಯಲ್ ಮೀಡಿಯಾದಲ್ಲಿ ಪುಂಖಾನುಪುಂಖವಾಗಿ ಹೇಳ್ಕೊಂಡು ಬರ್ತಾ ಇದ್ರು. ಅದೇ ರೀತಿಯಾಗಿ ಜಯಂತ್ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಎಲ್ಲ ಜನರು ಕೂಡ ಆ ಒಂದು ಹೇಳಿಕೆಗಳನ್ನು ನಂಬುವಂಥ ಕೆಲಸವನ್ನು ಮಾಡಿದ್ರು. ತಲೆಬುರುಡೆಯನ್ನು ತಂದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಾನು ಇದನ್ನು ನಾನೇ ತಂದಿದ್ದು ಅಂತೇಳಿ ಚಿನ್ನಯ್ಯ ಹೇಳಿರ್ತಾನೆ. ಕೋರ್ಟ್ಗೆ ತಗೊಂಬಂದಂಥ ಚಿನ್ನಯ್ಯ ಸತ್ಯವನ್ನು ಹೇಳಿದೆ ಅಂತೇಳಿ ಅದನ್ನು ಕೂಡ ಜನ ನಂಬಿದ್ರು. ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೀತಾ ಇದೆ ಅಂದರೂ ಕೂಡ ಅದನ್ನು ಯಾರು ಕೂಡ ನಂಬೋದಕ್ಕೆ ಸಾಧ್ಯವೇ ಇರಲಿಲ್ಲ, ರೆಡಿ ಕೂಡ ಇರಲಿಲ್ಲ. ಹೌದಾ, ಇರ್ಬೋದಾ ಅಂತ ಹೇಳಿ ಕೋರ್ಟ್ ಕೂಡ ನಂಬುತ್ತೆ ಆತನ ಹೇಳಿಕೆಯನ್ನು. ಆ ಬಳಿಕ ಸರ್ಕಾರವು ಕೂಡ SIT ಫಾರ್ಮನ್ನು ಮಾಡುತ್ತೆ. SITಗೆ ಒಂದೇ ಅಜೆಂಡಾ ಇದ್ದಿದ್ದು ಸತ್ಯ ಶೋಧನೆಯನ್ನು ಮಾಡಬೇಕು ಅಂತೇಳಿ. ಆ ಸತ್ಯ ಶೋಧನೆಗೆ ಇಳಿದಂಥ SIT ತನಿಖಾ ತಂಡದಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ ಶ್ರೀಲಕ್ಷ್ಮಿ. ಒಂದು ಕಡೆ ಜಿತೇಂದ್ರ ದಯಾಮ್ ಅವರು, ಸೈಮನ್ ಅವರು, ಅನುಚೇತ್ ಅವರಿದ್ದರು, ಮತ್ತೊಂದು ಕಡೆ ನೇತೃತ್ವವನ್ನು ವಹಿಸಿದಂಥ ಪ್ರಣಬ್ ಮೊಹಂತಿ ಅವರು, ಅದೇ ರೀತಿಯಾಗಿ ತಂಡದಲ್ಲಿದ್ದಂಥ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಸತ್ಯ ಶೋಧನೆಗೆ ಧುಮುಕ್ತಾರೆ. ಆ ಸಂದರ್ಭದಲ್ಲಿ ಆರಂಭದಲ್ಲೇ ಡೌಟನ್ನು ವ್ಯಕ್ತಪಡಿಸಿದ್ದಾರೆ. ಈ ತಲೆಬುರುಡೆ ಯಾರು ತಂದು ಕೊಟ್ಟಿದ್ದು, ಎಲ್ಲಿಂದ ತಂದು ಕೊಟ್ಟಿದ್ದು ಅಂತೇಳಿ. ಇವತ್ತು ಮಧ್ಯಾಹ್ನದವರೆಗೂ ಕೂಡ SITಗೂ ಕೂಡ ಫೈನಲ್ ಆಗಿರಲಿಲ್ಲ ಈ ತಲೆಬುರುಡೆಯನ್ನು ತಂದು ಕೊಟ್ಟಿದ್ದು ಯಾರು ಅನ್ನೋದು. ಆದರೆ ವಿಠ್ಠಲ್ ಗೌಡನನ್ನು ಮೇಲಿಂದ ಮೇಲೆ ವಿಚಾರಣೆಗೊಳಪಡಿಸಿದಾಗ ಹೌದು, ನಾನೇ ಆ ಒಂದು ತಲೆಬುರುಡೆಯನ್ನು ತಂದು ಕೊಟ್ಟಿದ್ದು ಅಂತ ಹೇಳ್ತಾನೆ. ನೋಡಿ ಶ್ರೀಲಕ್ಷ್ಮಿ, ಈ ಒಂದು ವಿಚಾರವನ್ನು ಹೇಳಬೇಕು ಅಂತಂದರೆ, ತಲೆಬುರುಡೆನ ತಂದು ಕೊಟ್ಟಿದ್ದು ವಿಠ್ಠಲ್ ಗೌಡನದು ಗಿರೀಶ್ ಮಟ್ಟಣ್ಣವ್ರಿಗೂ ಗೊತ್ತಿತ್ತು, ಜಯಂತ್ಗೂ ಗೊತ್ತಿತ್ತು, ಅಭಿಷೇಕ್ಗೂ ಕೂಡ ಗೊತ್ತಿತ್ತು. ಆದರೆ ಇಷ್ಟು ದಿನಗಳ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಇಷ್ಟು ದಿನ ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ನಮ್ಮ ಹತ್ರ ದಾಖಲೆ ಇದೆ, ಎಲ್ಲೋ ಒಂದು ಕಡೆ ಅಲ್ಲಿ ಅವಶೇಷಗಳನ್ನು ಹಾಕಿದ್ದಾರೆ, ಮರಳು ಬಿದ್ದಿರ್ಬೋದು, ಮರಗಳು ಬೆಳೆದಿದೆ, ಪ್ರದೇಶಗಳಲ್ಲಿ ಚೇಂಜಸ್ ಆಗಿರ್ಬೋದು, ಈ ಥರದ್ದೆಲ್ಲ ಪುಂಖಾನುಪುಂಖವಾಗಿ ಒಂದಷ್ಟು ಜನ ಒಂದು ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ರು. ಆದರೆ ಎಲ್ಲೂ ಕೂಡ ಅವರು ಈ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಗೊತ್ತಿದ್ರೂ ಕೂಡ ಅದನ್ನು ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡುವಾಗ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆಗಳನ್ನು ಕೊಡುವಾಗ ಎಲ್ಲೂ ಕೂಡ ಅದು ಬಹಿರಂಗಪಡಿಸಲ್ಲ. ಆದರೆ ಈಗ ಅದೆಲ್ಲವೂ ಕೂಡ ಬಹಿರಂಗಗೊಂಡಿದೆ. ಸತ್ಯ ಶೋಧನೆ ಮಾಡಿದಂಥ SIT ಸತ್ಯವನ್ನ ಕಂಡುಕೊಂಡಿದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಇದೇ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಈ ಚಿನ್ನಯ್ಯನನ್ನ ಜಯಂತ್ ಮೂಲಕ ಒಪ್ಪಿಸಿತ್ತಂತೆ ಈ ಗ್ಯಾಂಗ್. ಈ ಚಿನ್ನಯ್ಯ ಎಲ್ಲಿಂದ ಸಿಕ್ಕದ, ಆತನನ್ನ ಹೇಗೆ ಒಪ್ಪಿಸಿದ್ರು ಈ ಕೆಲಸಕ್ಕೆಲ್ಲ ಅಂತ ನೋಡಿದ್ರೆ ಜಯಂತ್ ಮುಖಾಂತರ ಒಪ್ಪಿಸಿದ್ರಂತೆ. ಜಯಂತ್ ಮನೆಯಲ್ಲಿ ಬಂದು ಉಳ್ಕೊಳ್ತಾ ಇದ್ದ ಬೆಂಗಳೂರಲ್ಲಿ. SIT ತನಿಖೆಯಲ್ಲಿ ಸ್ಫೋಟಕ ವಿಷಯ ಬಯಲಾಗ್ತಾ ಇದೆ. ನಿರಂತರ ವಿಚಾರಣೆಯ ಬಳಿಕ ಈಗ ಈ ಬುರುಡೆ ಗ್ಯಾಂಗ್ ಈ ಸತ್ಯವನ್ನ ಬಾಯ್ಬಿಟ್ಟಿದೆ. ಜಯಂತ್ ಮುಖಾಂತರವಾಗಿ ಚಿನ್ನಯ್ಯನನ್ನ ಈ ಕೆಲಸಕ್ಕೆ ಒಪ್ಪಿಸಿದ್ರಂತ. ಏನಾಗಲ್ಲ ಮಾಡು, ನಾವೆಲ್ಲ ಇದೀವಿ ಅಂತ, ಹೋಗಿ ಕಂಪ್ಲೇಂಟ್ ಕೊಡು, ನಾವೆಲ್ಲ ಇದೀವಿ, ಉಳಿದಿದ್ದೆಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿದಾರಾ? ಜಯಂತ್ SIT ತನಿಖೆಯಲ್ಲಿ ಸ್ಫೋಟಕ ವಿಷಯವನ್ನ ಬಯಲು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಜಯಂತ್ ಮುಖಾಂತರ ಚಿನ್ನಯ್ಯನನ್ನ ಒಪ್ಪಿಸಿದ್ದಾರೆ ಈ ಕೆಲಸಕ್ಕೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲೆಟ್ಸ್ ಗೋ ಬ್ಯಾಕ್ ಟು ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ಚಿನ್ನಯ್ಯ ಹೇಗೆ ಬಂದ, ಈ ಇಡೀ ಪ್ರಕರಣಕ್ಕೆ ಎಂಟರ್ ಆಗಿದ್ದು ಹೇಗೆ? ಜಯಂತ್ಗೂ ಚಿನ್ನಯ್ಯನಿಗೂ ಏನು ಸಂಬಂಧ? ಮೊದಲಿಂದಾನೇ ಪರಿಚಯ ಇತ್ತ ಜಯಂತ್ಗೆ ಈ ಚಿನ್ನಯ್ಯನನ್ನ? ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ ನೋಡಿ, ಚಿನ್ನಯ್ಯ ಹೇಗೆ ಬಂದ ಅಂತ ಅನ್ನೋದಕ್ಕಿಂತ ಚಿನ್ನಯ್ಯನನ್ನ ಕರ್ಕೊಂಡು ಬಂದ್ರ ಅನ್ನುವ ಅನುಮಾನಗಳು ಈಗ ಶುರುವಾಗ್ತಾ ಇದೆ.
ಸಾಕಷ್ಟು ಬಾರಿ ನೋಡಿ ಜಯಂತನ ಸಂಬಂಧಿಕ ಒಬ್ಬ ಸುಮನ್ ಅಂತೇಳಿ ಆತ ಮೃತಪಟ್ಟಿದ್ದಾನೆ. ಆ ವ್ಯಕ್ತಿ ಆತ ಒಮ್ಮೆ ಜಯಂತ್ ಬಳಿ ಹೇಳಿದ್ದ, ಈ ಥರ ನಾವು 2002ರ ಸಂದರ್ಭದಲ್ಲಿ ಒಂದು ಶವವನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಜಯಂತ್ ಬಳಿ ಹೇಳ್ಕೊಂಡು ಬಂದಿದ್ದ. ಆದರೆ ಅದೆಲ್ಲವೂ ಕೂಡ ದಾಖಲೆಗಳಲ್ಲಿ ಇತ್ತು, ಪಂಚಾಯತ್ ಕೂಡ ದಾಖಲೆ ಇತ್ತು, ಪೊಲೀಸ್ ಠಾಣೆಯಲ್ಲೂ ಕೂಡ ಅದರ ಬಗ್ಗೆ ದಾಖಲೆಗಳಿತ್ತು. ಈ ಸಂದರ್ಭದಲ್ಲಿ ಚಿನ್ನಯ್ಯ ಹೇಗೆ ಬಂದ ಅನ್ನೋದ್ರ ಬಗ್ಗೆ ಈಗ SIT ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಚಿನ್ನಯ್ಯನನ್ನು ಹೋಗಿ ಸಂಪರ್ಕ ಮಾಡಿ, ಮಟ್ಟಣ್ಣನವರ ಟೀಮ್ ಹೋಗಿ ಸಂಪರ್ಕ ಮಾಡಿ ಆತನಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡಾಗ ಆತ ಹೇಳಿರ್ತಾನೆ, ಹೌದು ನಾನು ಅನೇಕ ಶವಗಳನ್ನು ಹೂತಿಕ್ಕಿದ್ದೀನಿ ಅಂತೇಳಿ. ಇದೇ ರೀತಿಯಾಗಿ ಅವರನ್ನು ಕರ್ಕೊಂಡು ಬಂದು ಸುಳ್ಳನ್ನು ಹೇಳಿಸಿದ್ರ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನೋಡಿ, ಇಲ್ಲಿ ಕಾನೂನಿಗೆ ಪ್ರತಿಯೊಬ್ಬರು ಕೂಡ ಗೌರವವನ್ನು ಕೊಡ್ತಾರೆ, ಆ ಕಾನೂನನ್ನೇ ಇವರು ದುರ್ಬಳಕೆಯನ್ನು ಮಾಡಿಕೊಂಡ್ರ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಶ್ರೀಲಕ್ಷ್ಮಿ. ಯಾಕೆಂತಂದರೆ ಯಾರೋ ತಂದು ಕೊಟ್ಟಿದ್ದಂಥ ತಲೆಬೋಡೆಯನ್ನು ಇನ್ಯಾರೋ ತಗೊಂಡೋಗಿ ಮತ್ತೊಬ್ಬರು ಕೊಟ್ಟು, ಮತ್ತೊಬ್ಬ ಹೋಗಿ ಚಿನ್ನಯ್ಯನ ಕೊಟ್ಟು, ಚಿನ್ನಯ್ಯ ಅದನ್ನು ತಗೊಂಡೋಗಿ ಕೋರ್ಟಲ್ಲಿ ನಿಂತ್ಕೊಂಡು ಇದನ್ನು ನಾನೇ ತಂದಿದ್ದು, ಇದು ಒಂದು ಮಹಿಳೆಯ ಒಂದು ತಲೆಬೋಡೆ ಅಂತ ಹೇಳಿ ಆತನೇ ಹೇಳಿಕೊಂಡಿದ್ದ. ಅದರ ನಂತರ ಎಲ್ಲರೂ ಕೂಡ ಕೊಟ್ಟಿದ್ದು ಹೇಳಿಕೆ, ಈ ತಲೆಬೋಡೆಯಿಂದಾಗಿ ಬೇರೆ ಬೇರೆ ಅನೇಕ ಜನರ ಒಂದು ಶವಗಳು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳಿದರು. ಆ ಒಂದು ಸಂದರ್ಭದಲ್ಲಿ ಸುಜಾತಾ ಭಟ್ ಅವರ ಎಂಟ್ರಿ ಆಗುತ್ತೆ. ಅನನ್ಯ ಭಟ್ ಅವರು ನನ್ನ ಮಗಳ ವಿಚಾರವಾಗಿ ಕೂಡ ಹುಡುಕಬೇಕು ಅಂತ ಹೇಳ್ತಾರೆ. ಅದಾದ ಬಳಿಕ ಕುಸುಮಾವತಿ ಅವರು ಬಂದು ದೂರನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಬಂದಾಗ ಇಲ್ಲಿ ಷಡ್ಯಂತ್ರ ಆಗಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅದಾದ ಬಳಿಕ SIT ಯಾವುದೇ ವಿಚಾರದಲ್ಲೂ ಕೂಡ ಆತ್ರ ಪಡಲಿಲ್ಲ, ಸಮಾಧಾನವಾಗಿ ತನಿಖೆಯನ್ನು ಮಾಡ್ತಾ ಬರ್ತಾ ಇತ್ತು, ಸತ್ಯ ಶೋಧನೆಗಿಳಿದಿತ್ತು. ಆ ಸತ್ಯ ಶೋಧನೆಗಿಳಿದ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನ ಕಂಡುಕೊಂಡಿತ್ತು. ಆದರೆ ಎನಿ ಮೂಮೆಂಟ್ ಈ 4ವರಲ್ಲಿ ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಧರ್ಮಸ್ಥಳ ವಿರುದ್ಧದ ಬುರುಡೆ ಪ್ರಕರಣಕ್ಕೆ ಇವತ್ತು ಎರಡೆರಡು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಕೇಂದ್ರವಾಗಿದ್ದಂತಹ ಚಿನ್ನಯ್ಯ ತಂದ ಆ ಬುರುಡೆ ರಿಪಬ್ಲಿಕ್ ಕನ್ನಡ ಡೇ 1ನಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇತ್ತು. ಆ ಬುರುಡೆ ಎಲ್ಲಿಂದ ಬಂತು ಅಂತ ಮೊಟ್ಟ ಮೊದಲಿಗೆ ಅದನ್ನ ಇಂಟ್ರಾಗೇಟ್ ಮಾಡಬೇಕು ಅಂತ. ಆ ಬುರುಡೆಯ ಅಸಲಿಯತ್ತು ಈಗ ಬಯಲಿಗೆ ಬಂದಿದೆ. ಇದೀಗ ಮತ್ತೋರ್ವ ಬುರುಡೆ ಮ್ಯಾನ್ ಎಂಟ್ರಿ ಕೊಟ್ಟಂಗೆ ಕಾಣ್ತಾ ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಬುರುಡೆ ಗ್ಯಾಂಗ್ಗೆ ಮತ್ತೊಬ್ಬ ಸೇರ್ಪಡೆ. ಧರ್ಮಸ್ಥಳ ವಿರುದ್ಧದ ಬುರುಡೆ ಪ್ರಕರಣಕ್ಕೆ ಇಂದು ಎರಡೆರಡು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಕೇಂದ್ರವಾಗಿದ್ದ ಚಿನ್ನಯ್ಯ ತಂದ ಬುರುಡೆಯ ಅಸಲಿಯತ್ತು ಬಯಲಿಗೆ ಬಂದಿದೆ. ಮತ್ತೊಂದೆಡೆ ವಿಠಲ್ ಗೌಡ ಹಾಗೂ SIT ವಿಚಾರಣೆ ಮಾಡಿದೆ. SIT ಮುಂದೆ ವಿಚಾರಣೆಗೆ ವಿಠಲ್ ಗೌಡ ಹಾಜರ್. ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ, ಜಯಂತ್ ಟಿ, ಸುಜಾತಾ ಭಟ್ ಸೇರಿದಂತೆ ಹಲವರಿಗೆ SIT ವಿಚಾರಣೆ ಮಾಡಿದೆ. ಬುರುಡೆ ಹಿಂದಿರೋ ಅಸಲಿಯತ್ತನ್ನ ಬಯಲಿಗೆಳೆಯುವ ಕೆಲಸದಲ್ಲಿ ನಿರತವಾಗಿದೆ. ಇದರ ಮಧ್ಯೆ ಸೌಜನ್ಯ ಮಾವ ವಿಠಲ್ ಗೌಡ ಅವರನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ವಿಠಲ್ ಗೌಡಗೆ SIT ವಿಚಾರಣೆ. ವಿಠಲ್ ಗೌಡ SIT ವಿಚಾರಣೆಗೆ ಹಾಜರಾಗಿದ್ದರು. ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ ಜೊತೆ ಸಂಪರ್ಕ ಹೊಂದಿದ್ದರಿಂದ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ವಿಚಾರಣೆಯನ್ನ ಎದುರಿಸಿದ್ರು. ಅದರಿಂದ ಬುರುಡೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇದೆಯಾ ಅನ್ನುವಂಥ ಆಯಾಮದಲ್ಲಿ ವಿಠಲ್ ಗೌಡಗೆ SIT ಪ್ರಶ್ನೆ ಮಾಡಿದೆ. ಧರ್ಮಸ್ಥಳದಲ್ಲಿ ಕವಿದಿದ್ದ ಅಪಪ್ರಚಾರದ ಕಾರ್ಮೋಡ ಸರಿತಾ ಇದೆ. ಮತ್ತದೇ ಬೆಳಕಿನ ತೇಜಸ್ಸು ಹೆಚ್ಚಾಗುತ್ತಿದೆ. ಮಂಜುನಾಥನ ಭಕ್ತರಲ್ಲಿ ಅಚ್ಚಳಿಯದ ಭಕ್ತಿ ಭಾವ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಈ ಬುರುಡೆ ರಹಸ್ಯದ ತನಿಖೆ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದುಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಬುರುಡೆ ಬಗ್ಗೆ ಕೇಳಿದ್ರೆ ಒಬ್ಬರ ಮೇಲೊಬ್ರು ಹೇಳಿ ತಪ್ಪಿಸ್ಕೊಳ್ಳೋ ಯತ್ನದಲ್ಲಿದ್ದಾರಾ? ಹೀಗಾಗಿ SIT ಬೇರೆ ರೀತಿನಲ್ಲೇ ಬಾಯ್ ಬಿಡಿಸೋದಕ್ಕೆ ಮುಂದಾಗಿದೆ. SIT ಮುಂದೆ ಸೂತ್ರಧಾರಿಗಳು ಉಲ್ಟಾ ಪಲ್ಟಾ. ಮಟ್ಟಣ್ಣನವರಿಗೆ ಫುಲ್ ಗ್ರಿಲ್, ಚಿನ್ನಯ್ಯ ಕಂಗಾಲ್.
ಧರ್ಮಸ್ಥಳ ಕೇಸ್ ತನಿಖೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಚಿನ್ನಯ್ಯನ ಬಾಯ್ಬಿಟ್ಟ ಸೂತ್ರಧಾರಿಗಳನ್ನ ಎಸ್ಐಟಿ ತೀವ್ರ ವಿಚಾರಣೆಗೊಳಪಡಿಸಿದೆ. ನೋಟಿಸ್ ನೀಡಿ 4 ವಿಚಾರಣೆಗೆ ಕರೆಸಿಕೊಂಡಿರುವ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಆಫೀಸರ್ಗಳ ತರಾಟೆಗೆ ಈ 4 ಕಕ್ಕಾಬಿಕ್ಕಿಯಾಗಿದ್ದಾರೆ. ಬುರುಡೆ ಸೂತ್ರಧಾರಿಗಳಿಗೆ ಫುಲ್ ಗ್ರಿಲ್. ಚಿನ್ನಯ್ಯ ಜೊತೆ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಅಭಿಷೇಕ್, ವಿಠಲ್ಗೌಡ ಸೇರ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಬುರುಡೆ ರಹಸ್ಯದ ವಿಚಾರಣೆ ವೇಳೆ ಚಿನ್ನಯ್ಯ ಈ 4 ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆ 4 ವಿಚಾರಣೆ ನಡೆದಿದೆ. ಎಸ್ಐಟಿ ಮುಖ್ಯಸ್ಥ ಮೊಹಂತಿ ವಿಚಾರಣೆ. ವಿಚಾರಣೆಯ ಬಳಿಕ ಎಸ್ಐಟಿ ಕಚೇರಿಯಲ್ಲಿ ಉಳಿಯಲು ವ್ಯವಸ್ಥೆ ಮಾಡಲಾಗಿತ್ತು. ಇಂದು ಕೂಡ 4 ವಿಚಾರಣೆ ಮುಂದುವರೆದಿತ್ತು. ತಡರಾತ್ರಿಯವರೆಗೂ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ 4 ಪ್ರಶ್ನೆ ಸುಳಿಯಲ್ಲಿ ಸಿಲುಕಿಸಿದ್ರು. ಬುರುಡೆ ಗ್ಯಾಂಗ್ ಉಲ್ಟಾ ಪಲ್ಟಾ. ಬುರುಡೆ ರಹಸ್ಯದ ತನಿಖೆ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ. ಬುರುಡೆ ಬಗ್ಗೆ ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರು ಹೇಳಿ ತಪ್ಪಿಸಿಕೊಳ್ಳೋ ಯತ್ನದಲ್ಲಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಎಲ್ಲರನ್ನ ಒಟ್ಟಿಗೆ ಕೂರಿಸಿ ಎಸ್ಐಟಿ ವಿಚಾರಣೆಗೆ ಮುಂದಾಗಿದೆ. ಮೊದಲಿಗೆ ಬುರುಡೆ ತಂದಿದ್ದೇ ಚಿನ್ನಯ್ಯ ಅಂದಿದ್ದ ಜಯಂತ್. ಹೀಗಾಗಿ ಚಿನ್ನಯ್ಯನ ತೀವ್ರ ವಿಚಾರಣೆ ನಡೆಸಲಾಯಿತು. ಆ ಬಳಿಕ ಈ ವೇಳೆ ಬುರುಡೆ ಬಗ್ಗೆ ಬಾಯ್ಬಿಟ್ಟಿದ್ದ ಚಿನ್ನಯ್ಯ ನನಗೆ ಬುರುಡೆ ತಂದುಕೊಟ್ಟಿದ್ದು ಜಯಂತ್ ಅಂತ ಮಾಹಿತಿ ನೀಡಿದ್ದ. ಇದೀಗ ಬುರುಡೆ ತಂದಿದ್ದ ನಾನಲ್ಲ, ಗಿರೀಶ್ ಮಟ್ಟಣ್ಣನವರಂತ ಜಯಂತ್ ಹೇಳಿದ್ದಾನೆ. ಸೌಜನ್ಯ ಮಾವ ವಿಠಲ್ಗೌಡ ಹಾಗೂ ಎಸ್ಐಟಿ ಬುಲಾವ್ ನೀಡಿದ್ದು ತೀವ್ರ ವಿಚಾರಣೆ ನಡೆದಿದೆ. ಎಲ್ಲಿಂದ ಬುರುಡೆ ತಂದಿದ್ದು, ಯಾವ ಉದ್ದೇಶದಿಂದ ತಂದ್ರಿ ಅಂತ ತಡರಾತ್ರಿಯವರೆಗೂ ಗಿರೀಶ್ ಮಟ್ಟಣ್ಣನವರ್ ವಿಚಾರಣೆ ನಡೆಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಬೇರುಗಳು ಕರ್ನಾಟಕ, ತಮಿಳುನಾಡು ಮಾತ್ರವಲ್ಲ ಕೇರಳಕ್ಕೂ ಹಬ್ಬಿದಂತೆ ಕಾಣ್ತಾ ಇದೆ. ಷಡ್ಯಂತ್ರ ವೀರರು ಮೊದಲು ಓರ್ವ ಸಂಸದನನ್ನ ಭೇಟಿ ಮಾಡಿ ಪಕ್ಕಾ ಪ್ಲಾನ್ ನಡೆಸಿದ್ರು ಎನ್ನಲಾಗ್ತಾ ಇದೆ. ಷಡ್ಯಂತ್ರ ಕೇಸ್ನಲ್ಲಿ ರಾಜಕಾರಣಿಗಳ ಲಿಂಕ್. ಕರ್ನಾಟಕ, ತಮಿಳುನಾಡು ಬಳಿಕ ಕೇರಳ ಸರದಿ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇದೀಗ ಕೇರಳದ ಕಮ್ಯುನಿಸ್ಟ್ ಸಂಸದರಿಗೂ ಬುರುಡೆ ಸಂಕಷ್ಟ ಎದುರಾಗಿದೆ. ಕಮ್ಯುನಿಸ್ಟ್ ಸಂಸದ ಹಾಗೂ ರಾಜ್ಯಸಭಾ ಸದಸ್ಯರು ಸಂತೋಷ್ ಕುಮಾರ್ ಭೇಟಿ ಬಗ್ಗೆ ಬುರುಡೆ ಟೀಮ್ ಬಾಯ್ಬಿಟ್ಟಿದೆ ಎನ್ನಲಾಗ್ತಿದೆ. ಕೇರಳ ಸಂಸದರ ಜೊತೆ ಗ್ಯಾಂಗ್ ಲಿಂಕ್. ತಲೆಬುರುಡೆಯನ್ನ ತೆಗೆದುಕೊಂಡು ಆರೋಪಿ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ ಜಯಂತ್ ಟಿ ಕೇರಳದ ಸಂಸದನ ಬಳಿ ತೆರಳಿ ಈ ವಿಚಾರ ಪ್ರಸ್ತಾಪಿಸಿದ್ರು ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಎಸ್ಐಟಿ ತನಿಖೆ ವೇಳೆ ಈ ವಿಚಾರ ಬಟಾ ಬಯಲಾಗಿದ್ದು, ಈ ಬಗ್ಗೆ ಕೂಡ ತನಿಖೆ ನಡೆಯುವ ಸಾಧ್ಯತೆ ಇದೆ. ಕೇರಳ ಸಂಸದನ ಮಸಲತ್ತು. ಕೇರಳ ಸಂಸದರಿಗೂ ಎಸ್ಐಟಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಕೇರಳ ಸಂಸದ ಸಂತೋಷ್ ಕುಮಾರ್ ಜೊತೆ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಚರ್ಚೆ ಮಾಡಿದ್ರು ಎನ್ನಲಾಗ್ತಿದೆ. ಬುರುಡೆಯನ್ನ ಸಂಸದನ ಬಳಿ ತೆಗೆದುಕೊಂಡು ಹೋಗಿ ಚರ್ಚಿಸಿದ್ರು ಎನ್ನಲಾಗುತ್ತಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಬಗ್ಗೆ 4 ಮಾತುಕತೆ ನಡೆಸಿರೋ ಶಂಕೆ ಇದೆ. ಜುಲೈನಲ್ಲಿ ಯೂಟ್ಯೂಬರ್ ಒಬ್ಬ ಕೇರಳ ಸಂಸದನ ಸಂದರ್ಶನ ಮಾಡಿದ್ದ. ಕೇಸನ್ನ ಸರ್ಕಾರ ಎಸ್ಐಟಿಗೆ ಕೊಡುವ ಮೊದಲೇ ಸಂದರ್ಶನ ನಡೆದಿತ್ತು. ಆಗ ಪ್ರಕರಣದ ಬಗ್ಗೆ ಸಂದರ್ಶನದಲ್ಲಿ ಸಂಸದ ಸಂತೋಷ್ ವಿವರವಾಗಿ ಮಾತನಾಡಿದ್ರು. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಸಂತೋಷ್ ಅತೀವ ಆಸಕ್ತಿ ಹೊಂದಿದ್ದ ಎನ್ನಲಾಗುತ್ತಿದೆ. 3 ಕೇರಳ ಸಂಸದ ಸಂತೋಷ್ ಕುಮಾರ್ ಅವರನ್ನ ಭೇಟಿಯಾದ ವಿಚಾರ ತನಿಖೆಯಲ್ಲಿ ಬಯಲಾಗಿದೆ. ಈ ಬಗ್ಗೆ ಎಸ್ಐಟಿ ಮತ್ತಷ್ಟು ತನಿಖೆ ನಡೆಸಲಿದೆ. ಇದಾದ ಬಳಿಕವೇ ಎಸ್ಐಟಿ ನೋಟಿಸ್ ಕೊಡಬೇಕಾ ಬೇಡವಾ ಎನ್ನುವ ನಿರ್ಧಾರ ತೆಗೆದುಕೊಳ್ಳಲಿದೆ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ
ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಯೂಟ್ಯೂಬರ್ಗಳ ಬಣ್ಣವನ್ನ ಯೂಟ್ಯೂಬರ್ಗಳೇ ಬಯಲು ಮಾಡ್ತಾ ಇದ್ದಾರೆ. ಇದೀಗ ಹೇಗೆಲ್ಲ ಹಣ ಬರ್ತಾ ಇತ್ತು, ಯಾರ್ಯಾರು ಏನೇನು ಮಾತನಾಡಿದ್ರು, ಯೂಟ್ಯೂಬರ್ಗಳು ಒಬ್ಬೊಬ್ರು ಯೂಟ್ಯೂಬರ್ಗಳು ಏನೇನು ಹೇಳಿದ್ದಾರೆ ಕೇಳಿ. ಧರ್ಮಸ್ಥಳ ಎಂದರೆ ನ್ಯಾಯ ಮತ್ತು ಧರ್ಮ ಸಿಗುವ ಸ್ಥಳ. ಇವತ್ತಿಗೂ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಗ್ರಾಮೀಣ ಭಾಗದ ಹಿರೀಕರು ಆ ಊರಿನ ಹೆಸರನ್ನ ಸಹ ಬಾಯಿ ಬಿಟ್ಟು ಹೇಳಲು ಹಿಂಜರಿಯುತ್ತಾರೆ. ಆ ರೀತಿ ಹೇಳಿದರೆ ಆ ಊರಿಗಿರುವ ಶಕ್ತಿಗೆ ತಾವು ಮಾಡುವ ಅಪಮಾನವಾಗಬಹುದು, ಹಾಗೊಮ್ಮೆ ಮಾಡಿದರೆ ತಮಗೆ ಶಾಪ ತಟ್ಟಬಹುದು ಎಂಬುದು ಅವರ ನಂಬಿಕೆ. ಅಂತಹ ಧರ್ಮಸ್ಥಳವನ್ನು, ಅಲ್ಲಿಯ ಧರ್ಮಾಧಿಕಾರಿ ಕುಟುಂಬವನ್ನು ಕಟಕಟೆಗೆ ತಂದು ನಿಲ್ಲಿಸುವ ಯತ್ನ ನಡೆದಿದೆ. ಇದರ ಮಧ್ಯೆ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಹಣ ಹೇಗೆಲ್ಲ ಬರ್ತಿತ್ತು ಅಂತ ಯೂಟ್ಯೂಬರ್ ಮಂಜುನಾಥ್ ಸಕಲ ಮಾಹಿತಿ ನೀಡಿದ್ದಾರೆ. ವಿಡಿಯೋ ನೋಡಿದ್ರೆ ಷಡ್ಯಂತ್ರ ಗೊತ್ತಾಗುತ್ತೆ. ಯೂಟ್ಯೂಬರ್ಸ್ ಬಣ್ಣ ಪಟ ಬಯಲು. ಯೂಟ್ಯೂಬರ್ಸ್ ಇವತ್ತು ಏನು ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ವಿರುದ್ಧವಾದಂಥ ಷಡ್ಯಂತ್ರದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ನಂಗೆ ಸತ್ಯ ಅಂತ ಅನ್ಸುತ್ತೆ ಅಂತ ನಾನು ಯಾಕಂತಂದರೆ ಅಂದೆ ಅಂತ ಹೇಳಿದ್ರೆ, ಅವರ ಚಾನಲ್ನಲ್ಲಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಗಳನ್ನ ನೀವು ನೋಡಿದ್ರೆ ಕ್ಲೀನಾಗಿ ಗೊತ್ತಾಗೋಗುತ್ತೆ ಇವ್ರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದೇ ಸುಜಾತಾ ಭಟ್ ಅವ್ರ ಇಂಟರ್ವ್ಯೂನ ಇದೇ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಯೂಟ್ಯೂಬರ್ಗಳು ಕರ್ಕೊಂಬಂದು ಕೂರಿಸಿದ್ರು, ಮಾಡಿದ್ರು, ಹಿಂಗಿಂಗೆ ಆಗಿದೆ ಅಂತ ಕತೆ ಕಟ್ಟಿದ್ರು. ಬಟ್ ಅದು ಸುಳ್ಳು ಅಂತ ಗೊತ್ತಾಯಿತು. ಸುಳ್ಳು ಅಂತ ಗೊತ್ತಾದ್ಮೇಲೆ ಯಾವ ಯೂಟ್ಯೂಬರ್ ಹೇಳಿದಾನೆ? ಬುರುಡೆ ವಿಡಿಯೋ ಮಾಡಿದವರು ಮೌನ. SIT ಗ್ರಿಲ್ ಏನು ನಡೆಸ್ತಾ ಇದೆ, ತನಿಖೆ ನಡೆಸ್ತಾ ಇದೆ, ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅಭಿಷೇಕ್, ಅವನ ಚಾನಲ್ನಲ್ಲೂ ಸುಜಾತಾ ಭಟ್ ವಿಡಿಯೋ ಪ್ರಸಾರ ಆಗಿತ್ತು. ಅವ್ರ ಕತೆ ಹೇಳಿದರು. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಆತ ಕ್ಲಾರಿಟಿನೇ ಕೊಟ್ಟಿಲ್ಲ ಟಿಲ್ ಟುಡೇ. ಅದ್ರ ಜೊತೆಗೆ ಕುಡ್ಲಾ ರಾಂಪೇಜ್ ಅವರು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಆ ಕೇಸು ಸುಳ್ಳೋ ನಿಜಾನೋ ಹೇಳು, ಪ್ರಪಂಚದ ಮುಂದೆ ನೀವೆಲ್ಲ ಬಿಚ್ಚಿಟ್ಬಿಟ್ರಿ ಬಿಡಿ. ಸುಜಾತಾ ಭಟ್ ಕೇಸು, ಅನನ್ಯ ಭಟ್ ಅನ್ನೋದಿಲ್ಲ ಅನ್ನೋದು ಬಿಚ್ಚಿಟ್ಬಿಟ್ರು. ಆದರೂ ಕೂಡ ಅವ್ರ ಚಾನಲ್ಗಳಲ್ಲಿ ಬಂದಿದ್ದನ್ನು ಸುಳ್ಳು ಅಂತ ಒಪ್ಕೊಳ್ಳಲ್ಲ. ಯೂಟ್ಯೂಬರ್ಸ್ಗೆ ಹಣ ಬರ್ತಿರೋದು ಸತ್ಯ. ವಿಡಿಯೋ ಡಿಲೀಟ್ ಮಾಡಬೇಕಿತ್ತು, ಇಲ್ಲ ಆ ವಿಡಿಯೋಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು. ಅವ್ರು ಎರಡನ್ನೂ ಮಾಡಿಲ್ಲ ಅಂದರೆ ಅರ್ಥ ಏನು ಅಂದರೆ ಫಂಡಿಂಗ್ ಆಗಿದೆ, ಫಂಡಿಂಗ್ ಆಗ್ತಾ ಇದೆ. ಹಾಗಾಗಿ ಮೋಸ್ಟ್ಲಿ ಅವರು ಅದನ್ನು ಡಿಲೀಟ್ ಮಾಡಿರಲಿಕ್ಕಿಲ್ಲ ಅನ್ನೋದು ನನಗೊಂದಿರೋದು. ಯೂಟ್ಯೂಬರ್ಸ್ ಮೇಲೆ ಒತ್ತಡ ಹೇರಲಾಯಿತು. ಈಗ ಸಮೀರ್ದು ಫಸ್ಟ್ ವಿಡಿಯೋ ಬರುತ್ತೆ. ಫಸ್ಟ್ ವಿಡಿಯೋ ಬಂದಾಗ ಇವತ್ತು ನೀವು ನೋಡ್ತಿರ್ತೀರ, ಸಾಕಷ್ಟು ಜನ ಟ್ರೋಲ್ ಆಗ್ತಾ ಇದ್ದಾರೆ. ಪಾಪ ಅದರಲ್ಲಿ ನನ್ನ ಸ್ನೇಹಿತ ಮಧುಗೌಡ ಇದ್ದಾರೆ, ಅದ್ರ ಜೊತೆಗೆ ತೇಜಸ್ ಅಂತ ಇದ್ದಾರೆ, ಆಮೇಲೆ ಮೋಟೋ ವ್ಲಾಗ್ ಮಾಡುವಂತಹ DV ಅಂತಿದ್ದಾರೆ. ಇವರೆಲ್ಲ ಬೇರೆ ಬೇರೆ ಕ್ಯಾಟಗರಿಯ ಯೂಟ್ಯೂಬರ್ಸ್ಗಳು. ಫಸ್ಟು ವಿಡಿಯೋ ವೈರಲ್ ಆದ ತಕ್ಷಣ ಇವ್ರಿಗೆ ಆಡಿಯನ್ಸ್, ಕರ್ನಾಟಕ ಜನ ಏನು ಹೇಳ್ತಾರೆ, ಹೋಗಿ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಾರೆ, ನೀವೆಲ್ಲ ಕನ್ನಡ ಯೂಟ್ಯೂಬರ್ಸ್ಗಳಾಗಿ ನೀವೇನು ಮಾಡ್ತಿಲ್ಲ, ನೀವು ಗಂಡಸ್ರ ಅಂತ ಹೇಳ್ಬಿಟ್ಟು ಜನ ಅವರಿಗೆ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 4 ಯೂಟ್ಯೂಬರ್ಸ್ಗೆ ಸಮೀರ್ ಮೆಸೇಜ್. ಸಮೀರ್ ಮೇಲೆ FIR ಆಗುತ್ತೆ, ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಎಲ್ಲ ಆಗುತ್ತೆ. ಇದೇ ಸಮೀರ್ ಈ 4 ಜನರ ಏನು ಹೆಸರು ಹೇಳಿದೆ ಅವ್ರಿಗೆ ಮೆಸೇಜ್ ಮಾಡ್ತಾನೆ, ಬನ್ನಿ ನೀವು ನಂಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಇಂಥ ಸಮಯದಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಹೆಂಗೆ, ಈ ಟೈಮಲ್ಲಿ ಧರ್ಮ ತರ್ತಾ ಇದ್ದಾರೆ ಅಂತಂದಾಗ ಇವರು ಓಕೆ ಒಳ್ಳೆ ವಿಚಾರಕ್ಕೆ ಧ್ವನಿ ಎತ್ತಿದ್ದಾನೆ, ನಾವು ಹೋಗೋಣ, ಅವ್ನಿಗೆ ಸಪೋರ್ಟಿಗೆ ನಿಲ್ಲೋಣ ಅಂತ ಹೋಗ್ತಾರೆ. ಹೋಗ್ತಾರೆ. ಸಮೀರನೇ ಕರ್ಸ್ಕೊಂಡಿರೋದು. ಓಕೆನಾ. ಅಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ಅವ್ರ ಬಾಯಲ್ಲಿ ಅವ್ರು ಹೇಳ್ತಾರೆ, ಆಲ್ರೆಡಿ ಹೇಳ್ಕೊಂಡಿದ್ದಾರೆ ಯಾರೆಲ್ಲ ಇದ್ರು, ಏನೆಲ್ಲ ಆಯಿತು, ಕರ್ಸ್ಕೋತಾರೆ. ಇವರಿಗೆ ಇಷ್ಟಿಷ್ಟು ದಪ್ಪದು ಫೇಕ್ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ವಿಡಿಯೋ ಮಾಡಬೇಕು ಅಂತ ಹೇಳ್ತಾರೆ. ವಿಡಿಯೋ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಚಾನಲ್ನಲ್ಲಿ ಅಂದರೆ ಅವಾಗ ಇವ್ರೇನು ಹೇಳ್ತಾರೆ, ನಂದು ಸಿನಿಮಾ ಫೀಲ್ಡು, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಂದು ಮೋಟೋ ಫೀಲ್ಡು, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಂದು ಕಾಮಿಡಿ ಜಾನರು, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರು ರೀಸನ್ ಕೊಟ್ಟಾಗ, ಓಕೆ ನೀವು ಇದನ್ನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬನ್ನಿ ಒಂದು ರೌಂಡ್ ಟೇಬಲಲ್ಲಿ ಒಂದು ಡಿಸ್ಕಷನ್ ಮಾಡೋಣ, ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ, ರೆಕಾರ್ಡ್ ಮಾಡಿ ನಾವು ಎಲ್ಲ ಕಡೆ ನಾವು ವೈರಲ್ ಮಾಡ್ತೀವಿ ಅಂತ ಅಭಿಷೇಕ್ ಓಪನ್ ಆಫರ್ ಕೊಟ್ಟಿದ್ದಾರಂತೆ. ಕನ್ನಡದಲ್ಲಿ ಫೇಮಸ್ ಯೂಟ್ಯೂಬರ್ಗಳಾಗಿದ್ದಾರೆ, ಅವರಿಗೆಲ್ರಿಗೂ ಕೂಡ ಟ್ರ್ಯಾಕ್ ಮಾಡಬೇಕು, ಅವರ ದಾರಿಯನ್ನು ತಪ್ಪಿಸ್ಬೇಕು, ಅವ್ರ ಕೈಲಿ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಬೇಕು. ಆವಾಗ ಅವರಿಗಿರುವ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳು ಕೂಡ ಅದನ್ನು ನಂಬ್ತಾರೆ. ಈ ಪ್ರಕರಣಕ್ಕೆ ಇನ್ನೊಂದಷ್ಟು ಬೂಸ್ಟ್ ಸಿಗುತ್ತೆ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಫಂಡಿಂಗು. ಸುಮಂತ್ ಗೌಡ ಹೇಳ್ದಂಗೆ ಅಭಿಷೇಕ್ ಓಪನ್ ಆಫರ್ ಕೊಟ್ಟಿದ್ದಾರೆ, ಬಾ ಹೋಗೋಣ, ಒಳ್ಳೆ ಸಬ್ಸ್ಕ್ರೈಬರ್ ಆಗ್ತಾರೆ, ವ್ಯೂಸ್ ಬರುತ್ತೆ, ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ನಿನಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ನಿನ್ನ ದುಡ್ಡಿನ ವ್ಯವಸ್ಥೆ, ನಿಂಗೆ ಓಡಾಡೋದಕ್ಕೆ ವ್ಯವಸ್ಥೆ ಎಲ್ಲವನ್ನೂ ಮಾಡ್ಕೊಡ್ತೀನಿ ಬಾ ಅಂತ ಇದೇ ಅಭಿ ಹೇಳ್ದ ಅಂತ ಆ ಸುಮಂತ್ ಗೌಡ ಕೂಡ ಹೇಳ್ತಾರೆ. ಧರ್ಮಸ್ಥಳ ವಿರೋಧಿ ಚಳುವಳಿಯ ಭಾಗವೇ ಎನ್ನುವಂತೆ ರೋಚಕ ಸುದ್ದಿಯನ್ನ ಕಂತುಗಳಲ್ಲಿ ಪ್ರಕಟಿಸುತ್ತಾ ನೈತಿಕ ಪಾಠ ಮಾಡುತ್ತಿದ್ದ ಯೂಟ್ಯೂಬ್ ಚಾನೆಲ್ಗಳು, ಟಿವಿ ಚಾನೆಲ್ಗಳು, ವೆಬ್ಸೈಟ್ಗಳು ಈಗ ಮುಖ ಮುಚ್ಚಿಕೊಂಡು ಓಡಾಡುವ ಹಂತಕ್ಕೆ ಬಂದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ನಲ್ಲಿ ಬಿಗ್ ಎಕ್ಸ್ಪೋಸ್ ಈ ಪ್ರಕರಣದಲ್ಲಿ ಮಾಡಿದಂಥದ್ದು ಯಾವ್ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಪ್ರಕರಣ ಆರಂಭ ಆದಾಗಿನಿಂದನೂ ಕೂಡ ಇದರ ಪ್ರತಿಯೊಂದು ತಿರುವಿಗೆ ಕಾರಣವಾಗಿದ್ದು ಬಿಗ್ ಎಕ್ಸ್ಪೋಸ್ಗಳನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಉದಾಹರಣೆಗೆ
ಸುಜಾತಾ ಭಟ್. ಮೊದಲನೇದಾಗಿ ಸುಜಾತಾ ಭಟ್, ಅನನ್ಯ ಭಟ್ ಅನ್ನೋ ಪಾತ್ರ ಇದ್ದದ್ದೇ ಸುಳ್ಳು, ತನಗೆ ಮಗಳೇ ಇಲ್ಲ ಅಂತ ಮೊದಲು ಒಪ್ಪಿಕೊಂಡಿದ್ದು ಇದೇ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ, ನಮ್ಮ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ. ಅಷ್ಟೇ ಅಲ್ಲ, ಅವರು ಒಪ್ಕೊಂಡಿದ್ದು ಮರುದಿನ ಬೆಳಗ್ಗೆ ಈ ಮಾಸ್ಕ್ ಮ್ಯಾನು ತಾನು ಕೂಡ ಹೇಳ್ತಾ ಇರುವಂಥದ್ದು ಪೂರ್ಣ ಸತ್ಯ ಅಲ್ಲ ಅಂತ SIT ಮುಂದೆ ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಯ್ತಾ. ಮತ್ತೆ ಇಡೀ ಪ್ರಕರಣಕ್ಕೊಂದು ಬಹುದೊಡ್ಡ ತಿರುವನ್ನ ಕೊಟ್ಟಿದ್ದು ಸುಜಾತಾ ಭಟ್ ಪ್ರಕರಣ, ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಆಕೆ ಒಪ್ಕೊಂಡಂತಹ ಸುಳ್ಳು. ಇನ್ನು ಮುಂದೆ ನಾವು ನೋಡೋದಾದ್ರೆ ರಿಪಬ್ಲಿಕ್ ಮಾಡಿದಂತಹ ಇನ್ನೊಂದು ಬಿಗ್ ಎಕ್ಸ್ಪೋಸ್, ಆ ಬುರ್ಡೆ ಎಲ್ಲಿಂದ ಬಂತು ಅಂತ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಆ ಬುರ್ಡೆ ಹಿಂದೆ ಬಿತ್ತು, ಆ ಬುರ್ಡೆ ಎಲ್ಲಿಂದ ಬಂತು ಅಂತ ಸಂಶೋಧನೆ ಮಾಡ್ತಾ ಹೋದಾಗ ಮತ್ತು SIT ಯಾವ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದೆ ಅನ್ನೋದನ್ನ ಫಾಲೋ ಅಪ್ ಸ್ಟೋರೀಸ್ ಮಾಡ್ತಾ ಹೋದಾಗ ಗಿರೀಶ್ ಮಟ್ಟಣ್ಣವರ ಬುರ್ಡೆ ತಂದಿದ್ದು ಅನ್ನೋ ಅಲ್ಲಿಗೆ ಬಂದು ನಿಂತ್ಕೊಂತು. ಇವತ್ತು ನೀವು ನೋಡಿದಿರಿ, ಇವತ್ತಿನ ಅಪ್ಡೇಟ್ ಏನಿದೆ ಅನ್ನೋದನ್ನ ನೋಡಿದಿರಿ. ಜಯಂತ್ ಟಿ ಚಿನ್ನಯ್ಯಗೆ ಆ ಬುರ್ಡೆಯನ್ನ ಕೊಟ್ಟಿದ್ದ, ಗಿರೀಶ್ ಮಟ್ಟಣ್ಣವರಿಗೆ ಆ ಬುರ್ಡೆಯನ್ನ ಕೊಟ್ಟಿದ್ದು ಸೌಜನ್ಯ ಮಾವ ಅನ್ನುವಂಥದ್ದು ಈಗ ಸಾಯಂಕಾಲ ಬಂದಿರತಕ್ಕಂಥ ಅಪ್ಡೇಟ್. ಚಿನ್ನಯ್ಯನ ಜಾತಕವನ್ನ ಬಟ ಬಯಲು ಇಂಚಿಂಚು ಎಳೆಯಾಗಿ ಇಡೀ ಕರ್ನಾಟಕದ ಜನರ ಮುಂದೆ ರಿಪಬ್ಲಿಕ್ ಕನ್ನಡ ತೆರೆದಿಡ್ತು. ಅವರ ಮೊದಲನೇ ಪತ್ನಿಯನ್ನ ಮಾತನಾಡಿಸ್ತು ಮಂಡ್ಯಕ್ಕೆ ಹೋಗಿ, ಆನಂತರ ಚಿನ್ನಯ್ಯನ ಊರು ಸತ್ಯಮಂಗಲ, ಅಲ್ಲಿ ಹೋಗಿ ಆ ಇಡೀ ಊರು, ಆತನ ಎರಡನೇ ಪತ್ನಿ ಮತ್ತು ಕುಟುಂಬ, ಪ್ರತಿಯೊಂದು ಆತ ಎಲ್ಲಿಯವನು, ಏನು ಮಾಡ್ತಾ ಇದ್ದ, ಆತನ ಇಡೀ ಜಾತಕ ಏನು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತು. ಆನಂತರ ಈ ಕೇರಳದಲ್ಲಿ ಇದ್ದುಕೊಂಡು ಕಥೆ ಕಟ್ಟಿದ ಮತ್ತೊಬ್ಬ ಯೂಟ್ಯೂಬರ್ ಮನಾಫ್ ಹೇಗೆ ಕಥೆ ಕಟ್ಟಿದ, ಆತ ವಿಡಿಯೋ ಅಪ್ಲೋಡ್ ಮಾಡಿದ್ದು ಹೇಗೆ, ಆ ಬುರ್ಡೆ ವಿಡಿಯೋ ತಂದೆ ಒರಿಜಿನಲ್ಲು ಅಂತ ಅಪ್ಲೋಡ್ ಮಾಡಿದ್ನಲ್ಲ, ಟೈಮಿಂಗ್ಸ್ ಏನಿತ್ತು ಅದರದ್ದು, ಈ ಎಲ್ಲ ವಿಚಾರವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಲೇಡಿ ಒಬ್ರು ಬರ್ತಾರೆ ಇದ್ರ ಮಧ್ಯದಲ್ಲಿ, ನಾನು ಸೌಜನ್ಯ ಪ್ರಕರಣಕ್ಕೆ ಸಾಕ್ಷಿ ಅಂತ ಬರ್ತಾರೆ, ನಾನು ಒಡನಾಡಿ ಸಂಸ್ಥೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಂತ ಬರ್ತಾರೆ. ಆಕೆಯ ಕಥೆಯನ್ನು ಕೂಡ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. CM ಹೇಳ್ಬಿಡ್ತಾರೆ, ಇಷ್ಟು ದಿವಸ ಯಾಕೆ ಕೂತ್ಕೊಂಡಿದ್ಯಮ್ಮ, ಇವ್ರು ಯಾಕೆ CBIಗೆ ಹೋಗಿ ಕಂಪ್ಲೇಂಟ್ ಕೊಡಲಿಲ್ಲ ಅಥವಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲಿಲ್ಲ, ಸತ್ಯ ಗೊತ್ತಿದ್ರೆ ಇಷ್ಟು ವರ್ಷ ಯಾಕೆ ಹೇಳಲಿಲ್ಲ ಅಂತ ಮುಖ್ಯಮಂತ್ರಿಗಳು ಕೇಳ್ತಾರೆ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಸಂತೋಷ್ ಕುಮಾರ್ ಕೇರಳ ಸಂಸದ, ಈತನ ಕುರಿತಾಗಿ ಕೂಡ ಮಾಹಿತಿಯನ್ನ ಹೊರಗೆಡುತ್ತಾ ಇರೋದು ರಿಪಬ್ಲಿಕ್ ಕನ್ನಡ. ಹಾಗೆಯೇ ಇವತ್ತು ಸಂಜೆ ಈಗ ನಮ್ಮ ಹೆಡ್ಲೈನ್ಸ್ ಅಲ್ಲಿ ತಗೊಂಡಿದ್ದು ವಿಠಲ ಗೌಡ ಕೊನೆಯದಾಗಿ ಆ ಬುರ್ಡೆಯನ್ನು ತಂದು ಗಿರೀಶ್ ಮಟ್ಟಣ್ಣವರಿಗೆ ಕೊಟ್ಟಿದ್ದು ಅನ್ನುವಂಥದ್ದನ್ನ ರಿವೀಲ್ ಮಾಡಿರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡ. SIT ತನಿಖೆಯಲ್ಲಿ ಈ ಅಂಶ ಬಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸುಳ್ಳು ವಿಡಿಯೋ ಮಾಡಿದ ಮತ್ತೋರ್ವ ಯೂಟ್ಯೂಬರ್ನ ಬಣ್ಣ ಬಯಲು ಮಾಡಿದ್ದು, ಈ ಅಭಿಷೇಕ್ನ ಬಣ್ಣವನ್ನ ಎಳೆಯಾಗಿ ಬಯಲು ಮಾಡಿದ್ದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ. ಸೊ ಇಡೀ ತನಿಖೆಯಲ್ಲಿ ಪ್ರತಿಯೊಂದು ಆಯಾಮವನ್ನು ಕೂಡ ಎಳೆಯಾಗಿ ಅದರ ಪೂರ್ಣ ಏನು, ಅದರ ಹಿಂದಿರೋ ಷಡ್ಯಂತ್ರ ಏನು, ಅದರ ಸತ್ಯ ಏನು ಅನ್ನೋದನ್ನ ಬಗೆದು ಕರ್ನಾಟಕದ ಜನರ ಎದುರು ಇಡುವಂಥ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ವೀಕ್ಷಕರು, ಸೌಜನ್ಯ ಪ್ರಕರಣಕ್ಕೆ ದೊಡ್ಡ ಮಟ್ಟದ ತಿರುವು ಸಿಕ್ಕಿದೆ. ಪ್ರಕರಣದಲ್ಲಿ ದೋಷ ಮುಕ್ತರಾಗಿರೋ ಉದಯ್ ಜೈನ್ ರಾಷ್ಟ್ರಪತಿಗಳ ಮೊರೆ ಹೋಗಿದ್ದಾರೆ. ಏನಂತ, ನನಗೆ ದಯಾಮರಣ ಕೊಡಿ ಅಂತ. ಅರೆ, ಅವರು ದೋಷ ಮುಕ್ತರಾಗಿದ್ದಾರಲ್ಲ, ಯಾಕೆ ದಯಾಮರಣ ಕೇಳ್ತಾ ಇದ್ದಾರೆ ಮತ್ತೆ ನೋಡಿ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್, ದಯಾಮರಣಕ್ಕೆ ಉದಯ್ ಜೈನ್ ಮನವಿ. ಧರ್ಮಸ್ಥಳದಲ್ಲಿ ಬುರುಡೆ ವೀರರ ಬಗ್ಗೆ ಚರ್ಚೆ ನಡೆಯುವ ಮುನ್ನ ಸೌಜನ್ಯ ಕೇಸ್ ಇಡೀ ದೇಶದಲ್ಲಿ ಸದ್ದು ಮಾಡಿತ್ತು. ಇದೀಗ ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸೌಜನ್ಯ ಅತ್ಯಾಚಾರ ಕೇಸ್ನ ಆರೋಪಿಯಾಗಿದ್ದ ಉದಯ್ ಜೈನ್ ದಯಾಮರಣ ಕೋರಿ ರಾಷ್ಟ್ರಪತಿಗೆ ಮನವಿ ಮಾಡಿದ್ದಾರೆ. ನಾನು ನಿರ್ದೋಷಿ ಎಂದ ಉದಯ್ ಜೈನ್. ರಾಷ್ಟ್ರಪತಿ ಮುರ್ಮುಗೆ ಪತ್ರ ಬರೆದಿರೋ ಉದಯ್ ಜೈನ್, ಸೌಜನ್ಯ ಕೇಸ್ನಲ್ಲಿ ಬಲವಂತವಾಗಿ ನನ್ನ ಹೆಸರು ಸೇರ್ಪಡೆ ಮಾಡಲಾಗಿದೆ. 13 ವರ್ಷಗಳಿಂದ ಸಮಾಜದಲ್ಲಿ ನಿರಂತರ ಅಪಮಾನ ಆಗುತ್ತಿದೆ. ನಾನು ನಿರ್ದೋಷಿ ಅಂತ ಸಾಬೀತಾಗಿದೆ. ಬ್ರೈನ್ ಮ್ಯಾಪಿಂಗ್ ಮಾಡಿ CBI CID ಕೂಡ ನನ್ನನ್ನು ದೋಷಮುಕ್ತಗೊಳಿಸಿದೆ. ಆದರೂ ಕಾಟ ತಡೆಯೋಕೆ ಆಗ್ತಿಲ್ಲ. ಆದ್ದರಿಂದ ದಯಾಮರಣ ನೀಡುವಂತೆ ಮನವಿ ಮಾಡಿದ್ದಾರೆ.
ಧರ್ಮಸ್ಥಳ ಉಜಿರೆ ಮಾರ್ಗದ ಬಳಿ ಪ್ರಕೃತಿ ಚಿಕಿತ್ಸೆ ಶಾಂತಿವನದ ಹತ್ತಿರ ಅಕ್ಟೋಬರ್ 9, 2012ರಂದು ಸೌಜನ್ಯ ಕಾಣೆಯಾಗಿ ಹತ್ಯೆ ಮಾಡಲಾಯಿತು. ನಂತರ ಸಂತೋಷ್ ರಾವ್ ಆರೋಪಿ ಎಂದು ಬೆಳ್ತಂಗಡಿ ಪೊಲೀಸರು ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದರು. 1 ವರ್ಷದ ನಂತರ ರೌಡಿ ಚೀಟರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಖಾಸಗಿ ವಾಹಿನಿಯಲ್ಲಿ ಸೌಜನ್ಯ ತಂದೆ ತಾಯಿ ಮಾವನೊಂದಿಗೆ 2 ದಿನದ ಲೈವ್ನಲ್ಲಿ ನನ್ನ ಹೆಸರು ಹೇಳಿದರು. ನಂತರ ಸಿಐಡಿ ಸಿಬಿಐನವರು ದೂರನ್ನು ಸ್ವೀಕರಿಸಿದ ನಂತರ ಸಂತೋಷ್ ರಾವ್ ಆರೋಪಿ ಎಂದು ಸಿಬಿಐ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದರು. ಸರ್ಕಾರಿ ವಕೀಲರು ಹಾಗೂ ಸಿಬಿಐ ಜಡ್ಜ್ BS ರೇಖಾ ಮತ್ತು ಸಂತೋಷ್ ರಾವ್ ಪರ ವಕೀಲರು ಮೋಹಿತ್ ಕುಮಾರ್ ಎಲ್ಲರಿಗೂ 1.5 ಕೋಟಿ ಖರ್ಚು ಮಾಡಿ ಸೌಜನ್ಯಗೆ ಅನ್ಯಾಯ ಮಾಡಿದ್ರು ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಸೌಜನ್ಯ ಮಾವ ವಿಠಲ್ ಗೌಡ ಆರೋಪ ಮಾಡಿದರು. ಸೌಜನ್ಯ ಹತ್ಯೆಯಾದ 1 ವರ್ಷದ ನನ್ನ ಹೆಸರನ್ನ ಉದ್ದೇಶಪೂರ್ವಕವಾಗಿ ಸೇರಿಸಿದ್ರು. ನನ್ನ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ಇಲ್ಲ. ಸಿಐಡಿ ಮತ್ತು ಸಿಬಿಐ ತನಿಖಾ ವರದಿಯಲ್ಲಿ ಸಹ ನನ್ನ ಮೇಲೆ FIR ಇರುವುದಿಲ್ಲ. ನನ್ನ ಹೆಸರನ್ನ 13 ವರ್ಷದಿಂದ ಸುಮ್ಮನೆ ಸೇರಿಸಿ ಜನರು ಅನುಮಾನದ ದೃಷ್ಟಿಯಿಂದ ನೋಡುವಂತೆ ಮಾಡಲಾಗಿದೆ. ಆದ್ದರಿಂದ ನಾನು ಸಿಬಿಐ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಸೌಜನ್ಯ ಪ್ರಕರಣಗಳಲ್ಲಿ ಮುಕ್ತನಾಗಿರುತ್ತೇನೆ. ನನಗೆ ನ್ಯಾಯ ಅಥವಾ ದಯಾಮರಣ ನೀಡಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ಉದಯ್ ಕುಮಾರ್ ಜೈನ್ ದಯಾಮರಣ ಕೋರಿ ಅರ್ಜಿ ಸಲ್ಲಿಸಿದ್ದು. ರಾಷ್ಟ್ರಪತಿಗಳ ನಿರ್ಧಾರ ಏನಾಗಿರುತ್ತೆ ಅಂತ ಕಾದು ನೋಡಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ವಿಚಾರದಲ್ಲಿ ಕಾಂಗ್ರೆಸ್ ಸಂಸದ ಹಾಗೂ ಬಿಜೆಪಿ ಶಾಸಕ ಇವರ ಮಧ್ಯೆ ಸಮರ ಶುರುವಾಗಿದೆ. ಕಾಂಗ್ರೆಸ್ ಎಂಪಿಎ ಬುರ್ಡೆ ಗ್ಯಾಂಗ್ ಸೂತ್ರಧಾರ ಎಂಬರ್ಥದಲ್ಲಿ ಮಾತನಾಡಿದ ಜನಾರ್ದನ ರೆಡ್ಡಿಗೆ ಸಂಕಷ್ಟ ಶುರುವಾಗಿದೆ. ಸಾಕ್ಷ್ಯ ಕೊಡಲೇಬೇಕು ಅಂತ ಸಸಿಕಾಂತ್ ಸೆಂಥಿಲ್ ಕಾನೂನಿನ ಮೊರೆ ಹೋಗಿದ್ದಾರೆ. ಸೆಂಥಿಲ್ ವಿರುದ್ಧ ಬುರ್ಡೆ ಷಡ್ಯಂತ್ರ ಆರೋಪ. ಜನಾರ್ದನ್ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ತನಿಖೆ ನಡೆಸಿದೆ. ಇತ್ತ ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದ್ದು, ಇದರಲ್ಲಿ ಕಾಂಗ್ರೆಸ್ ಸಂಸದ ಹಾಗೂ ಮಾಜಿ IAS ಅಧಿಕಾರಿ ಶಶಿಕಾಂತ್ ಸೆಂಥಿಲ್ ಕೈವಾಡವಿದೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಗಂಭೀರವಾದ ಆರೋಪವನ್ನ ಮಾಡಿದರು. ಇದೀಗ ಶಶಿಕಾಂತ್ ಸೆಂಥಿಲ್ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ವಕೀಲ ಸೂರ್ಯ ಮುಕುಂದರಾಜ್ ಜೊತೆಗೆ ಸಿಟಿ ಸಿವಿಲ್ ಕೋರ್ಟ್ಗೆ ಆಗಮಿಸಿದ ಶಶಿಕಾಂತ್ ಸೆಂಥಿಲ್ ಜನಾರ್ದನ್ ರೆಡ್ಡಿ ವಿರುದ್ಧ ಖಾಸಗಿ ದೂರು ಸಲ್ಲಿಕೆ ಮಾಡಿದ್ದಾರೆ. ಸೆಪ್ಟೆಂಬರ್ 11ರಂದು 42ನೇ ACMM ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಯಲಿದೆ. ಶಶಿಕಾಂತ್ ಸೆಂಥಿಲ್ 2019ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದರು. ಅದೇ ಸೆಂಥಿಲ್ ಮಾಸ್ಕ್ ಮ್ಯಾನ್ ಹಿಂದಿದ್ದಾರಂತೆ. ಧರ್ಮಸ್ಥಳ ವಿರೋಧಿ ಟೀಮ್ ಕಟ್ಟಿದ್ದೇ ಶಶಿಕಾಂತ್ ಸೆಂಥಿಲ್ ಅಂತೆ. SIT ರಚನೆಗಾಗಿ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಸೆಂಥಿಲ್ ಒತ್ತಡವನ್ನ ಹಾಕಿದ್ರ ಅನ್ನೋ ಅನುಮಾನ ಕೂಡ ಮೂಡಿದೆ. ಕಾಂಗ್ರೆಸ್ ಸಂಸದ ಸೆಂಥಿಲ್ ಧರ್ಮಸ್ಥಳ ಕೇಸ್ ರೂವಾರಿ. ಆತನೇ ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಅಂತ ಗಂಗಾವತಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಸ್ಫೋಟಕವಾದಂತಹ ಆರೋಪವನ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮಕ್ಕಳಂತೆ ಆರೋಪ ಮಾಡಿದ್ದಾರೆ. ಅನ್ನೆಸೆಸರಿ ಆರೋಪ ವಿದೌಟ್ ಎನಿ ಐಔಟ್ ಆಫ್ ಎವಿಡೆನ್ಸ್ ಚೈಲ್ಡಿಶ್ ಆರೋಪ ಮಾಡಿದ್ದಾರೆ. ಅದು ನಾನು ಇನಿಷಿಯಲಿ ಅದು ಕೇವಲ ಉತ್ತರ ಕೊಡಬಾರ್ದು ಅಂತ ಅನ್ಕೊಂಡೆ, ಬಟ್ ಅದು ಬಿಲ್ಡಪ್ ಡೈಲಿ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ಇಂಥ ನಾನೊಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ನನ್ನ ಮೇಲೆ ಇಂಥ ಆರೋಪ ಮಾಡುವುದು ಇಟ್ ಇಸ್ ಅ ಕ್ರಿಮಿನಲ್ ಡಿಫಮೇಷನ್. ನಾನು ಬಲಪಂಥೀಯರನ್ನು ಎದುರಿಸುತ್ತಾ ಬಂದಿದ್ದೇನೆ. ಬಹುಶಃ ಒಂದು ಸ್ಟೋರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ನಾನು ನಮ್ಮ ಕರ್ನಾಟಕಕ್ಕೆ ಏನು ಅಪರಿಚಿತ ಇಲ್ಲ, ಎಲ್ಲರಿಗೂ ಗೊತ್ತು. ನಾನು ರೈಟ್ ವಿಂಗ್ ಪಾಲಿಟಿಕ್ಸನ್ನು ಎದುರಿಸೇ ನಾನು ನನ್ನ ರೆಸಿಗ್ನೇಷನ್ ಕೊಟ್ಟಿದ್ದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಅಂತ ಕಾಣ್ತದೆ, ಪೊಲಿಟಿಕಲಿ ಮೋಟಿವೇಟೆಡ್. ಆಧಾರ ರಹಿತ ಆರೋಪ ಮಾಡುವುದು ತಪ್ಪು. ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಈ ಥರ ಅಪಪ್ರಚಾರ ಮಾಡಿದರೆ ಅದನ್ನು ಏನೇ ಒಂದು ಟ್ರೂತ್ ಇಲ್ಲದೆ ಮಾಡಿದರೆ ಅದು ಲೀಗಲ್ ಪ್ರೊಸೀಜರ್ ಇದೆ. ಇಟ್ ಇಸ್ ಅ BNS ಕ್ರೈಮ್. ಅದರ ಪ್ರಕಾರ ನಾವು ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಜನಾರ್ದನ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಸಮರ ಸಾರಿದ್ದು, ರೆಡ್ಡಿಗವರು ಸಾಕ್ಷ್ಯ ಕೊಡದಿದ್ರೆ ಸಂಕಷ್ಟ ಪಕ್ಕ. ಹನುಮಂತು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಡ ಹಬ್ಬಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ದಿನ ಕಳೆದಂತೆಲ್ಲ ಉದ್ಘಾಟನೆ ಜಟಾಪಟಿ ಜೋರಾಗ್ತಾನೆ ಸಾಗ್ತಾ ಇದೆ.
ಭಾನು ಮುಷ್ತಾಕ್ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. ದಸರಾ ನಾಡಹಬ್ಬ, ಕೋಟ್ಯಾಂತರ ಹಿಂದೂಗಳ ಉತ್ಸವ. ವಿಶ್ವವಿಖ್ಯಾತ ವಿಜಯದಶಮಿ ಉದ್ಘಾಟಿಸೋಕೆ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿರುವುದು ಕೇಸರಿ ನಾಯಕರ ಕಣ್ಣನ್ನ ಕೆಂಪಾಗಿಸಿದೆ. ಉದ್ಘಾಟನೆ ಜಟಾಪಟಿ ಇದೀಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಮುಷ್ತಾಕ್ ಆಯ್ಕೆ ವಿರುದ್ಧ ಕಾನೂನು ಸಮರ, ಹೈಕೋರ್ಟ್ ಮೆಟ್ಟಿಲೇರಿದ ಪ್ರತಾಪ್ ಸಿಂಹ. ಬಾನು ಮುಷ್ತಾಕ್ ಆಯ್ಕೆಗೆ ಅದೆಷ್ಟೇ ವಿರೋಧ ವ್ಯಕ್ತವಾದರೂ ಸರ್ಕಾರ ಕ್ಯಾರೆ ಅಂತಿಲ್ಲ. ಅದೆಷ್ಟೇ ಆಕ್ರೋಶ ಸ್ಫೋಟವಾದರೂ ತಲೆ ಕೆಡಿಸಿಕೊಳ್ತಿಲ್ಲ. ಆದರೆ ಬಿಜೆಪಿ ನಾಯಕರು ಮಾತ್ರ ಬಾನು ಮುಷ್ತಾಕ್ಗೆ ನೀಡಿರೋ ಆಹ್ವಾನವನ್ನ ಹಿಂಪಡೆಯಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಮುಷ್ತಾಕ್ ಆಯ್ಕೆ ಪ್ರಶ್ನಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಅಂಗಳಕ್ಕೆ ದಸರಾ ಉದ್ಘಾಟಿಸಲು ಬಾನು ಮುಷ್ತಾಕ್ಗೆ ನೀಡಿರುವ ಆಹ್ವಾನ ಪ್ರಶ್ನಿಸಿ ಪ್ರತಾಪ್ ಸಿಂಹ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಕೀಲರ ಮೂಲಕ ಅರ್ಜಿ ಸಲ್ಲಿಸಿರುವ ಪ್ರತಾಪ್ ಸಿಂಹ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಮನವಿ ಮಾಡಿದ್ದಾರೆ. ದಸರಾ ಉದ್ಘಾಟನೆ ವೇಳೆ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಬೇಕು, ವೇದ ಮಂತ್ರ ಧಾರ್ಮಿಕ ಆಚರಣೆಗಳೊಂದಿಗೆ ಉದ್ಘಾಟಿಸಬೇಕು. ಆದರೆ ಬಾನು ಮುಷ್ತಾಕ್ ಹಿಂದೂ ವಿರೋಧಿ, ಕನ್ನಡ ವಿರೋಧಿ ಭಾವನೆ ಹೊಂದಿದ್ದಾರೆ. ಮೈಸೂರಿನ ರಾಜಮನೆತನದವರು ಸರ್ಕಾರದ ನಡೆಯನ್ನ ವಿರೋಧಿಸಿದ್ದಾರೆ. ಸರ್ಕಾರದ ನಿರ್ಧಾರದಿಂದ ಹಿಂದೂಗಳ ಭಾವನೆಗೆ ಘಾಸಿ ಉಂಟಾಗಿದೆ. ಹೀಗಾಗಿ ಬಾನು ಮುಷ್ತಾಕ್ರಿಗೆ ನೀಡಿದ ಆಹ್ವಾನ ಹಿಂಪಡೆಯುವಂತೆ ಸರ್ಕಾರಕ್ಕೆ ನಿರ್ದೇಶಿಸುವಂತೆ ಪ್ರತಾಪ್ ಸಿಂಹ ಮನವಿ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಲೀಗಲ್ ನೋಟಿಸ್. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರನ್ನ ಕೈಬಿಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಹಿಂದೂ ಜನಜಾಗೃತಿ ಸಮಿತಿ ಲೀಗಲ್ ನೋಟಿಸ್ ಜಾರಿ ಮಾಡಿದೆ. ಕನ್ನಡ, ಭುವನೇಶ್ವರಿ, ಅರಿಶಿಣ ಕುಂಕುಮವನ್ನ ಗೌರವಿಸಿದವರಿಂದ ಉದ್ಘಾಟನೆ ಬೇಡ ಅಂತ ಆಗ್ರಹಿಸಿದ್ದಾರೆ. ದಸರಾ ಉದ್ಘಾಟನೆ ಜಟಾಪಟಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. ನ್ಯಾಯಾಲಯದ ಆದೇಶದ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾ ಇದೆ. ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಇದೀಗ ಚಳ್ಳಕೆರೆಯ ಬ್ಯಾಂಕ್ಗಳಲ್ಲಿ ಮತ್ತೊಮ್ಮೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್. 17 ಅಕೌಂಟ್ ಚೆಕ್, ಬ್ಯಾಂಕ್ ಲಾಕರ್ ಓಪನ್. ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ಸದ್ಯ ಇಡಿ ವಶದಲ್ಲೇ ಇರುವ ಕಾಂಗ್ರೆಸ್ ಶಾಸಕನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ಇಡಿ ತನಿಖೆ ನಡೆಸುತ್ತಿದೆ. ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿದ್ದು ಪಪ್ಪಿ ಅಕೌಂಟ್ಗಳ ಪರಿಶೀಲನೆ ಮಾಡಲಾಗಿದೆ. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ನೀಡಿದೆ. ಚಳ್ಳಕೆರೆಯ ಕೋಟಕ್ ಮಹೀಂದ್ರಾ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಸೇರಿ ಹಲವೆಡೆ ಪರಿಶೀಲನೆ ನಡೆಸಿದ್ದಾರೆ. ಪಪ್ಪಿಗೆ ಇಡಿ ಶಾಕ್. ವೀರೇಂದ್ರ ಪಪ್ಪಿ 17 ಬ್ಯಾಂಕ್ ಖಾತೆ ಮೇಲೆ ಇಡಿ ಕಣ್ಣಿಟ್ಟಿತ್ತು. ಅಂದು ಆ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ಮಾಡಲಾಗಿದೆ. ಬ್ಯಾಂಕ್ ಲಾಕರ್ ಕೂಡ ಓಪನ್ ಮಾಡಿರುವ ಸಾಧ್ಯತೆ ಇದೆ. ಕೇವಲ 15 ದಿನಗಳ ಅಂತರದಲ್ಲಿ 3ನೇ ಬಾರಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ವೀರೇಂದ್ರ ಪಪ್ಪಿಗೆ ಸೇರಿದ ಬ್ಯಾಂಕ್ ಅಕೌಂಟ್ಗಳ ಪರಿಶೀಲನೆ ಮಾಡಿದೆ. ಆಗಸ್ಟ್ 22ರಂದು ಚಳ್ಳಕೆರೆಯಲ್ಲಿರುವ ಮನೆ ಮೇಲೆ ದಾಳಿ ಮಾಡಿ ಮಧ್ಯರಾತ್ರಿವರೆಗೂ ದಾಖಲೆಗಳ ಪರಿಶೀಲನೆ ಮಾಡಲಾಗಿತ್ತು. ಕೋಟಿ ಹಣದ ಜೊತೆ ಚಿನ್ನಾಭರಣ ಮತ್ತು ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು. 1 ಕೋಟಿ ರೂಪಾಯಿಯಷ್ಟು ವಿದೇಶಿ ಕರೆನ್ಸಿ ಸೇರಿ 12 ಕೋಟಿ ನಗದು ವಶಕ್ಕೆ ಪಡೆದಿದ್ದರು. 6 ಕೋಟಿ ಮೌಲ್ಯದ ಚಿನ್ನ, ಸುಮಾರು 10 ಕೆಜಿ ಬೆಳ್ಳಿ, 4 ವಾಹನಗಳು, 17 ಬ್ಯಾಂಕ್ ಅಕೌಂಟ್ಸ್, 2 ಲಾಕರ್ ಜಪ್ತಿ ಮಾಡಲಾಗಿತ್ತು. ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ದು ಮುಂದೆ ಯಾವ ಆಘಾತ ಎದುರಾಗುತ್ತೋ ಕಾದು ನೋಡಬೇಕಿದೆ. ವೀರೇಶ್ ಬಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಪ್ರತಿಷ್ಠಿತ ಸೈಮಾ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ, ಕನ್ನಡದ ನಟರಿಗೆ ಅವಮಾನ ಮಾಡಲಾಗಿದೆ.
ಇದೇ ಕಾರಣಕ್ಕೆ ದುನಿಯಾ ವಿಜಯ್ ವೇದಿಕೆಯಲ್ಲೇ ಕೋಪಗೊಂಡ್ರು, ಆಯೋಜಕರಿಗೆ ಖಡಕ್ ಸಂದೇಶ ನೀಡಿದರು. ಸೈಮಾದಲ್ಲಿ ಕನ್ನಡದ ಸೆಲೆಬ್ರಿಟಿಗಳಿಗೆ ಮತ್ತೆ ಅವಮಾನ. ವೇದಿಕೆ ಮೇಲೆಯೇ ದುನಿಯಾ ವಿಜಯ್ ಅಸಮಾಧಾನ. ಪ್ರತಿಷ್ಠಿತ ಸೈಮಾ 2025 ಅವಾರ್ಡ್ ಕಾರ್ಯಕ್ರಮದಲ್ಲಿ ಕನ್ನಡದ ನಟರಿಗೆ ಅವಮಾನ ಮಾಡಲಾಗಿದೆ. ನಿನ್ನೆ ನಡೆದ ಸಮಾರಂಭದ ವೇಳೆ ಕನ್ನಡದ ನಟರನ್ನ ಕಡೆಗಣಿಸಲಾಗಿದೆ ಅನ್ನೋದು ದುನಿಯಾ ವಿಜಯ್ ಆರೋಪ. ಯಾರು ಇಲ್ಲದಿದ್ದಾಗ ಸ್ಟೇಜ್ಗೆ ಕರೆದು ಕನ್ನಡಿಗರಿಗೆ ಅವಾರ್ಡ್ ಕೊಡೋದು ಎಷ್ಟು ಸರಿ? ಕನ್ನಡ ತುಂಬಾ ಮೇಲಿದೆ, ಅದನ್ನ ಕೆಳಗಿಳಿಸೋ ಪ್ರಯತ್ನ ಮಾಡಬೇಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಈ ರೀತಿ ಮಾಡಬೇಡಿ. ಹೀಗಾದ್ರೆ ಇನ್ಮುಂದೆ ನಾವ್ಯಾರು ಬರೋದಿಲ್ಲ. ಪ್ರತಿ ಬಾರಿ ಕನ್ನಡವನ್ನ ಕೆಳಗಿಳಿಸಿ ಬೇರೆ ಭಾಷೆಯ ಯಾವ ಸ್ಟಾರ್ ಇಲ್ಲದಿದ್ದಾಗ ನಮ್ಮನ್ನ ವೇದಿಕೆಗೆ ಕರೆಯೋದು ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ಆಯೋಜಕರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ದುನಿಯಾ ವಿಜಯ್ ಕನ್ನಡ ಪರ ದನಿಗೆ ದುಬೈ ಕನ್ನಡಿಗರು ಬಹುಪರ ಕೇಳಿದ್ದಾರೆ. ವಿಜಯ್ ನಂತರ ಕಿಚ್ಚ ಸುದೀಪ್ಗೆ ಪ್ರಶಸ್ತಿ ನೀಡಿದ ಸಂದರ್ಭದಲ್ಲೂ ಯಾರೂ ಇರಲಿಲ್ಲ. ಸುದೀಪ್ ಪರವಾಗಿ ವಿ ನಾಗೇಂದ್ರ ಪ್ರಸಾದ್ ಸ್ವೀಕರಿಸಿದಾಗಲೂ ಕೂಡ ಯಾರೂ ಇರಲಿಲ್ಲ. ಸೈಮಾ ಕಾರ್ಯಕ್ರಮ ಸಾಮಾನ್ಯವಾಗಿ 2 ದಿನ ನಡೆಯುತ್ತೆ. ಪ್ರತಿದಿನ 2 ಭಾಷೆಯ ಚಿತ್ರರಂಗದವರಿಗೆ ಪ್ರಶಸ್ತಿ ನೀಡಲಾಗುತ್ತೆ. ನಿನ್ನೆಯ ದಿನ ಕನ್ನಡ ಮತ್ತು ತೆಲುಗು ನಟ ನಟಿಯರಿಗೆ ಪ್ರಶಸ್ತಿ ನೀಡಲಾಯಿತು. ನಟ ಸುದೀಪ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿತ್ತು. ಆದರೆ ಆಯೋಜಕರು ತೆಲುಗು ಸಿನಿಮಾದವರಿಗೆ ಮೊದಲ ಆದ್ಯತೆ ನೀಡಿದರು. ಮೊದಲಿಗೆ ತೆಲುಗು ಸಿನಿಮಾ ನಟರಿಗೆ ಪ್ರಶಸ್ತಿ ನೀಡಿದರು. ಪ್ರಶಸ್ತಿ ವಿತರಣೆ ಮುಗಿಯುವ ವೇಳೆಗೆ ಸಾಕಷ್ಟು ಸಮಯ ಮೀರಿ ಹೋಗಿತ್ತು. ಪರಿಣಾಮ ಎಲ್ಲ ಸೆಲೆಬ್ರಿಟಿಗಳು ಅಲ್ಲಿಂದ ನಿರ್ಗಮಿಸಿದರು. ವೇದಿಕೆಯ ಮುಂಭಾಗ ಖಾಲಿ ಇದ್ದಾಗ ಕನ್ನಡದ ನಟರಿಗೆ ಪ್ರಶಸ್ತಿ ನೀಡಲು ನಿರ್ಧರಿಸಿರೋದೇ ದುನಿಯಾ ವಿಜಯ್ ಕೋಪಕ್ಕೆ ಕಾರಣವಾಗಿದೆ. ಕಳೆದ ಬಾರಿ ಸೈಮಾ ಪ್ರಶಸ್ತಿ ಸಮಾರಂಭ ನಡೆದಾಗಲೂ ಕನ್ನಡದ ನಟ ನಟಿಯರಿಗೆ ಅವಮಾನ ಆಗಿತ್ತು. ಸೂಕ್ತ ವಸತಿ, ಪ್ರಯಾಣ ಸೌಲಭ್ಯಗಳನ್ನು ನೀಡಿರಲಿಲ್ಲ. ಈ ಬಾರಿ ಎಲ್ಲವೂ ಸರಿ ಹೋಗಲಿದೆ ಎಂಬ ನಿರೀಕ್ಷೆ ಇತ್ತು. ಆದ್ರೀಗ ಅದು ಕೂಡ ಹುಸಿಯಾಗಿದೆ. ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸೈಮಾ 2025 ವಿಜೇತರು ಯಾರ್ಯಾರು ಕನ್ನಡ ಚಿತ್ರರಂಗದ ವಿಜೇತರು ಅಂತ ಕ್ವಿಕ್ ಆಗಿ ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ. ಅತ್ಯುತ್ತಮ ನಟ ಸುದೀಪ್ ಮ್ಯಾಕ್ಸ್ ಚಿತ್ರಕ್ಕಾಗಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೆಯೇ ಅತ್ಯುತ್ತಮ ನಟ ಕ್ರಿಟಿಕ್ಸ್ ವಿಮರ್ಶಕರ ಪ್ರಶಸ್ತಿ ದುನಿಯಾ ವಿಜಯ್ ಅವರಿಗೆ ಭೀಮಾ ಚಿತ್ರಕ್ಕೆ ಸಿಕ್ಕಿದೆ ಅತ್ಯುತ್ತಮ ನಟ ಪ್ರಶಸ್ತಿ. ಹಾಗೆಯೇ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಉಪೇಂದ್ರ ಪಡ್ಕೊಂಡಿದ್ದಾರೆ UI ಚಿತ್ರಕ್ಕಾಗಿ. ಇನ್ನು ಅತ್ಯುತ್ತಮ ನಟಿ ಆಶಿಕಾ ರಂಗನಾಥ್ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಚಿತ್ರಕ್ಕೆ ಈ ಪ್ರಶಸ್ತಿ ಲಭ್ಯವಾಗಿದೆ. ಗಣೇಶ್ ಹೀರೋ ಆಗಿ ಆಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಅತ್ಯುತ್ತಮ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮ್ಯಾಕ್ಸ್ ಚಿತ್ರಕ್ಕಾಗಿ. ಅತ್ಯುತ್ತಮ ಚೊಚ್ಚಲ ನಟ ಸಮರ್ಜಿತ್ ಗೌರಿ ಲಂಕೇಶ್ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಪ್ರಾಮಿಸಿಂಗ್ ನ್ಯೂ ಕಮರ್ ಸಾನ್ಯಾ ಅಯ್ಯರ್ ಗೌರಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಚೊಚ್ಚಲ ನಟಿ ಮಹಿಳೆಯರ ವಿಭಾಗ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಚಿತ್ರಕ್ಕೆ ಬಂದಿದೆ. ವೆಲ್ಕಮ್ ಬ್ಯಾಕ್. ನಾಳೆ ಈ ಶತಮಾನದ ವಿಸ್ಮಯ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಭಾನುವಾರ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ, ರಕ್ತ ಚಂದಿರನಾಗಿ ಗೋಚರಿಸಲಿದ್ದಾನೆ. ಹಾಗಾದರೆ ಈ ಬ್ಲಡ್ ಮೂನ್ನ ವಿಶೇಷತೆ ಏನು ನೋಡಿ. ನಾಳೆ ಸಂಜೆ ಕಾಡು ಮಲ್ಲೇಶ್ವರ ದೇಗುಲ ಬಂದ್. ನಾಳೆ ಖಗ್ರಾಸದ ಅಪೂರ್ವವಾದ ವಿದ್ಯಮಾನ ಖಗ್ರಾಸ ಚಂದ್ರಗ್ರಹಣ ನಡೆಯಲಿದೆ. ನಾಳೆ ಚಂದ್ರನನ್ನು ನಾವು ರಕ್ತವರ್ಣ ಹಾಗೂ ತಾಮ್ರವರ್ಣದಲ್ಲಿ ನೋಡಬಹುದು. ಈ ಒಂದು ಚಂದ್ರಗ್ರಹಣಕ್ಕಾಗಿ ಬೆಂಗಳೂರಿರುವಂತಹ ಎಲ್ಲ ದೇವಸ್ಥಾನಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಿರುವಂಥದ್ದು. ಯಾಕಂದರೆ ನಾಳೆ ಚಂದ್ರಗ್ರಹಣ ಇರುವಂತಹ ಕಾರಣಕ್ಕಾಗಿ ದೇವಸ್ಥಾನಗಳನ್ನು ಮುಚ್ಚುವಂತಹ ಸಮಯ ಕೂಡ ಬದಲಾವಣೆ ಆಗಿದೆ. ಜೊತೆಗೆ ಭಕ್ತಾದಿಗಳು ನಾಳೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿರುವಂತಹ ದೇವಸ್ಥಾನದ ಅರ್ಚಕರು ಕೂಡ ಅವರಿಗೆ ಮಾಹಿತಿ ಕೊಡುವಂತಹ ಕೆಲಸ ಮಾಡ್ತಾರೆ. ನಾನು ಸದ್ಯ ಈಗ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಈ ಗ್ರಹಣ ಪ್ರಯುಕ್ತವಾಗಿ ದೇವಸ್ಥಾನವನ್ನು 4:15 ಮುಚ್ಚಿಬಿಡ್ತೀವಿ, ಬಾಗಿಲು ಹಾಕಿಬಿಡ್ತೀವಿ. ಯಾಕೆ ಅಂತಂದರೆ ಆ ದೋಷ ಯಾರಿಗೂ ಬರಬಾರ್ದು.
ದೇವ್ರಿಗೂ ಬರಬಾರ್ದು, ಮನುಷ್ಯನಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಅದಕ್ಕೋಸ್ಕರವಾಗಿ ಎಲ್ಲ ದೇವಸ್ಥಾನಗಳನ್ನು ಮುಚ್ಚಿಬಿಡ್ತೀವಿ. ಗವಿಗಂಗಾಧೇಶ್ವರ ದೇಗುಲಕ್ಕೂ ದಿಗ್ಬಂಧನ. ಒಂದಷ್ಟು ಈ ಒಂದು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಿದೆ. ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನದ ಬಳಿದೀನಿ. ನಾಳೆ ಗ್ರಹಣ ಇರುವಂಥ ಸಂದರ್ಭದಲ್ಲಿ ಬಹುತೇಕ ನಾಡಿದ್ದು ಅಂದರೆ ಸೋಮವಾರದವರೆಗೂ ಕೂಡ ಯಾವುದೇ ದೇವಸ್ಥಾನಗಳು ಕೂಡ ಓಪನ್ ಇರೋದಿಲ್ಲ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಯಾಕಂದರೆ ಈ ಒಂದು ಚಂದ್ರಗ್ರಹಣದ ನಂತರ ಕಂಪ್ಲೀಟಾಗಿ ದೇವಸ್ಥಾನವನ್ನು ಶುದ್ಧಿಗೊಳಿಸಿದ ನಂತರವೇ ದೇವಸ್ಥಾನವನ್ನು ಓಪನ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ನಾಳೆ ಸಂಜೆ ಚಾಮುಂಡಿ ಬೆಟ್ಟಕ್ಕೂ ಬೀಗ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಗ್ರಹಣದ ಮೋಕ್ಷಕಾಲ ಮತ್ತು ಸ್ಪರ್ಶ ಕಾಲದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ನಾನೀಗ ಸದ್ಯ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ಜೊತೆಗೆ ನಾಳೆ ರಾತ್ರಿಯಿಂದ ಸೋಮವಾರ ಬೆಳಿಗ್ಗೆವರೆಗೂ ಕೂಡ ಚಾಮುಂಡಿ ತಾಯಿಯ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸೊ ಹೀಗಾಗಿ ವಿಶೇಷವಾದಂತಹ ಪೂಜೆ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತೆ. ಮಂಡ್ಯದ ಶನೇಶ್ವರ ದೇಗುಲ ಬಂದ್. ನಾನು ಮಂಡ್ಯದ ಪ್ರಸಿದ್ಧ ಶನೇಶ್ವರ ದೇವಸ್ಥಾನದಲ್ಲಿದ್ದೀನಿ. ನಾಳೆ ಮಧ್ಯಾಹ್ನದವರೆಗೆ ಮಾತ್ರ ಶನೇಶ್ವರ ದೇವಸ್ಥಾನದ ಬಾಗಿಲು ತೆರೆಯುವಂಥದ್ದು. ಇವತ್ತು ಎಂದಿನಂತೆ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಭಕ್ತರು ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಕೂಡ ಇರುವಂಥದ್ದು. ಆದರೆ ನಾಳೆ ಮಧ್ಯಾಹ್ನ 1:30ರಿಂದ ದೇವಸ್ಥಾನ ಬಾಗಿಲು ಬಂದಾಗಿರುವಂಥದ್ದು. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ದಾವಣಗೆರೆಯಲ್ಲೂ ದೇಗುಲಗಳು ಕ್ಲೋಸ್. ಇದಕ್ಕೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಇದನ್ನು ಕರೀತಾ ಇದ್ದಾರೆ. ರಾಹುವಿನಿಂದ ಹಿಡಿಯಲ್ಪಟ್ಟಿರ್ತಕ್ಕಂತಹ ಚಂದ್ರ ಆ ಸಂದರ್ಭದಲ್ಲಿ ಏನು ಗ್ರಹಣದ ಸಂದರ್ಭ ಏನಿದೆ ಆ ಸಮಯದ ಮೊದಲಿಗೆ ಮತ್ತು ಗ್ರಹಣದ ಸಂದರ್ಭದಲ್ಲಿ ಈ ಸಮಯಕ್ಕೆ ನಾವು ವೇದ ಅಂತ ಕರಿತೀವಿ. ವೇದ ಅಂತಂದರೆ ದೋಷಯುಕ್ತವಾಗಿರತಕ್ಕಂತಹ ಕಾಲ. ಈ ಕಾಲದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಆಹಾರಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಪಾನೀಯಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಇಂಥದ್ದನ್ನೆಲ್ಲ ನಿಷಿದ್ಧವನ್ನು ಮಾಡ್ತಾರೆ. ಘಾಟಿ ಸುಬ್ರಹ್ಮಣ್ಯ ದೇಗುಲಕ್ಕೂ ದಿಗ್ಬಂಧನ. ದೈನಂದಿನವಾಗಿ ಬೆಳಗ್ಗೆ ಸ್ವಾಮಿ ಪ್ರಾತಃ ಕಾಲ ಪೂಜೆ, ಮಾಧ್ಯಾಹ್ನಿಕ ಕಾಲ ಪೂಜೆ, ಸಾಯಂಕಾಲ 4ರಿಂದ 4:15 ಪ್ರದೋಷಕಾಲದ ಪೂಜೆಯನ್ನು ಮಾಡಿ ದೇವಸ್ಥಾನವನ್ನು 4:15 ಮುಚ್ಚಲಾಗುತ್ತದೆ. ಅದಾದ ನಂತರ ಗ್ರಹಣ ಸ್ಪರ್ಶಕಾಲ ಬಂದು 9:56ರಿಂದ ಪ್ರಾರಂಭ ಆಗುತ್ತೆ. ಸ್ಪರ್ಶಕಾಲ ಮೋಕ್ಷಕಾಲ ಬಂದು 1:30ವರೆಗೂ ಗ್ರಹಣ ಇರುತ್ತೆ. ಒಟ್ಟು 3:30 ಗಂಟೆ ಕಾಲ ಗ್ರಹಣ ಇರುತ್ತೆ. ಬೆಳಗಾವಿಯಲ್ಲಿ ದೇವರಿಗೆ ವಿಶೇಷ ಪೂಜೆ. ನಾನಿರುವಂಥ ಸ್ಥಳ ಬೆಳಗಾವಿಯ ಕಪಿಲೇಶ್ವರ ಮಂದಿರದಲ್ಲಿ ಇರುವಂಥದ್ದು ಗಮನಿಸ್ಬೋದು. ಏನು ನಾಳೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಹಾಗಾಗಿ ಈ ಕಪಿಲೇಶ್ವರ ಮಂದಿರದಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂತೆ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತದೆ. ಗದಗದ ದೇಗುಲಗಳಲ್ಲಿ ಪೂಜಾ ಕೈಂಕರ್ಯ. ಖಗ್ರಾಸ್ ಚಂದ್ರಗ್ರಹಣದ ಅಂಗವಾಗಿ ಗದಗನ ಶಂಕರಾಚಾರ್ಯ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಚಂದ್ರಗ್ರಹಣ ನಡೆಯುವಂಥ ಸಮಯದಲ್ಲೇ ಬಿಲ್ವಾರ್ಚನೆ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಹೀಗೆ ಏನು ವಿಶೇಷ ಪೂಜೆಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ನಮ್ಮ ದೇವಾಲಯ ಶಂಕರ ಮಠ ನಾವೇನು ಬಂದ್ ಮಾಡೋದಿಲ್ಲ. ಯಾಕಂತಂದರೆ ಗ್ರಹಣ ಹಿಡಿದ ವೇಳೆಯಲ್ಲಿ ಜಪ ಮತ್ತು ಹೋಮ ಹವನಾದಿಗಳನ್ನು ಮಾಡಬೇಕಂತ ಶಾಸ್ತ್ರ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH